ರೆಕಾರ್ಡಿಂಗ್ ಅಲ್ಲ ಬ್ರೋ? ಲೈಟ್ ಕಾಣ್ತದಲ್ಲ. ಸೊ ನಮಸ್ಕಾರ ಗಾಯ್ಸ್, ನಾನು ಡಿಂಗ್ ಡಾಂಗ್ ಚಾನಲ್ ಇಂದ ಡಿಂಗ್ ಡಾಂಗ್ ಸಾಧು ಮಾತಾಡ್ತೀನಿ. ನೆಗ್ಲೆಕ್ಟೆಡ್ ರೋಮಿಯೋ ಪ್ರಜ್ವಲ್ ಶೆಟ್ಟಿ ನಮ್ ಜೊತೆ ಇದ್ದಾರೆ. ಟೈಟಲ್ ಯಾಕೆ ನೆಗ್ಲೆಕ್ಟೆಡ್ ರೋಮಿಯೋ? ಇದಕ್ಕೊಂದು ಸ್ಟೋರಿ. ಸೊ ನಾವು ಸ್ಟಾರ್ಟಿಂಗ್ ವಿಡಿಯೋ ಥಿಂಕ್ ಮಾಡೋ ಪಂಪೆಲ್ಲ ಟಾಪಿಕ್ ಬಂತು. ಮಧ್ಯಾಹ್ನ ದೊಂಬಲ್ಲಿ ಹೋದ್ವಿ ಬಿಸಿಲಲ್ಲಿ ಹೋದ್ವಿ. ಶೂಟ್ ಎಲ್ಲ ಆಯ್ತು. ಶೂಟ್ ಆಗಿ ಎಡಿಟ್ ಆಗೋ ಅಷ್ಟರಲ್ಲಿ ಪಂಪೆಲ್ಲ ಆಗೋಯ್ತು. ಕಂಟೆಂಟ್ ಮಾಡಿ ಜನ ಕೋಪ ಮಾಡ್ಕೊಂಡು ಕಾಲ್ ಮಾಡಿ ಬೈದಿದ್ದಾರೆ. ನನ್ನ ಕ್ರಿಯೇಟಿವಿಟಿ ಜಾಸ್ತಿ ಆಗಿ ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ. ಸೋಷಿಯಲ್ ಮೀಡಿಯಾದಿಂದ ಪ್ರಜ್ವಲ್ ಒಳ್ಳೆ ಕಲೆಕ್ಷನ್ ಮಾಡ್ತಾರೆ. ಎಷ್ಟು ಬರುತ್ತೆ ಪರ್ ಮಂತ್? ಚೆನ್ನೈಯಲ್ಲಿ ಮಳೆ ಬಂದಾಗಿ ನಿಮ್ಮದು ಅದೇಂತ ಚಟ್ಟ ಮಾಡಿ ಒಮ್ಮೆ ಪೊಲೀಸ್ ಅವರು ನಿಲ್ಸಿದ್ರು. ಒಮ್ಮೆ ರೋಡಲ್ಲಿ ಮಲ್ಕೊಂಡಿದ್ದು ಒಂದು ಶೂಟ್ ಮಾಡುವಾಗ ಬಾಬಾ ಏನಿಲ್ಲ ಸ್ಟೇಷನ್ಗೆ ಹೋಗಿ ಹತ್ತಿಸಿದ್ರು, ಜೀಪ್ ಹತ್ತಿಸಿದ್ರು. ಅವ ಅಲ್ಲಿ ಟೈಪ್ ಮಾಡಿ ಚಟ್ಟ ಮಾಡ ಬಾಯ್ಸ್ ನೋಡಿ ಅಂತ. ಇದು ಸಹ ಕೆಟ್ಟಿಸಾದ್ರೆ ಮುಖದವರಿಲ್ಲ ಊರಲ್ಲಿ. ಹಾಯ್ ಹಲೋ ನಮಸ್ಕಾರ. ಯೂಟ್ಯೂಬ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ಸೊ ಯೂಟ್ಯೂಬ್ ಸ್ಟಾರ್ಸ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಮಾಡಿರುವಂತಹ ರೀಲ್ ಸ್ಟಾರ್ಸ್ ನ ಕರ್ಕೊಂಡು ಬಂದು ಪರಿಚಯ ಮಾಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನೆಗ್ಲೆಕ್ಟೆಡ್ ರೋಮಿಯೋ ಈ ಟೈಟಲ್ ಕೇಳಿದ ತಕ್ಷಣ ನಿಮಗೆ ಗೊತ್ತಾಗಿರ್ಲೇಬೇಕು ಯಾರು ಇವತ್ತಿನ ಅತಿಥಿ ಅಂತ. ಸೊ ನನಗೆ ಕೂಡ ಒಂದು ಸಾಕಷ್ಟು ಸಜೆಷನ್ಸ್ ಬಂತು, ಇವ್ರನ್ನ ಕರ್ಕೊಂಡು ಬಂದು ನಿಮ್ಮ ಯೂಟ್ಯೂಬ್ ಸ್ಟಾರ್ಸ್ ಅಲ್ಲಿ ಯಾಕೆ ಇಂಟರ್ವ್ಯೂ ಮಾಡಲಿಲ್ಲ ನೀವು ಅಂತ. ಸೊ ಇವತ್ತು ನೆಗ್ಲೆಕ್ಟೆಡ್ ರೋಮಿಯೋನ ಪ್ರಜ್ವಲ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸೊ ರೀಲ್ ಸ್ಟಾರ್ ಅವರ ರಿಯಲ್ ಲೈಫ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವ. ಸೊ ಪ್ರಜ್ವಲ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತ ಫಸ್ಟ್ ಕೇಳಲ್ಲ. ಫಸ್ಟ್ ಕ್ವೆಶ್ಚನ್ ಬಂದು, ಇಷ್ಟೆಲ್ಲ ಖತರ್ನಾಕ್ ಐಡಿಯಾಸ್ಗಳು ಕಂಟೆಂಟ್ ಮಾಡ್ಲಿಕ್ಕೆ ಎಲ್ಲಿಂದ ಬರುತ್ತೆ ನಮಗೆ ಅಂತ? ಡೇ ಟು ಡೇ ಲೈಫ್ ಇನ್ಸ್ಪಿರೇಷನ್, ಅಬ್ಸರ್ವೇಷನ್, ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲ ನೋಡಿ ಅವರಿಂದ ಇನ್ಸ್ಪೈರ್ ಆಗಿ ಕಂಟೆಂಟ್ ಮಾಡ್ತಾರೆ. ಅಂದ್ರೆ ಒಂದೊಂದು ಕಂಟೆಂಟ್ ಇಯರ್ಫೋನ್ ಇಲ್ಲದೆ ಕಂಟೆಂಟ್ ಕೇಳಿದ್ರೆ ಸ್ವಲ್ಪ ನಮಗೆ ಪಕ್ಕದಲ್ಲಿರೋ ನೋಡ್ತಾರೋ ಅಂತ ಕಂಟೆಂಟ್ ಕೊಡ್ತೀರಿ ನೀವು. ಸೊ ಡೇ ಟು ಡೇ ಲೈಫ್ ಅಲ್ಲಿ ಏನಿರುತ್ತೆ ಅದೇ ಟ್ರೆಂಡ್ ಅನ್ನು ಇಟ್ಕೊಂಡು ನಂದೇ ಸ್ಟೈಲ್ ಅಲ್ಲಿ ಹೇಗೆ ಮಾಡ್ಬೋದು. ಓಕೆ. ಸೊ ಅದಕ್ಕೆ ನಿಮ್ಗೆ ಸಪೋರ್ಟಿವ್ ಆಗಿರುವಂತದ್ದು ನಿಮ್ಮ ಚಡ್ಡಿ ಬಡೀಸ್. ಅವರು ತುಂಬಾ ಸಪೋರ್ಟ್ ಆಗಿರ್ತಾರೆ. ಸೊ ಹಾಗೆ ಒಟ್ಟಿಗೆ ಸೇರಿ ಒಂದು ವಿಡಿಯೋಸ್ ಮಾಡಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಮ ಈ ಕಂಟೆಂಟ್ ಕ್ರಿಯೇಟಿಂಗ್ ಇದೆಲ್ಲ ಜರ್ನಿ ಎಲ್ಲ? ಆ್ಯಕ್ಚುಲಿ ನಾನು 2020 ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು, ಬಿಫೋರ್ ಕೋವಿಡ್. ಸ್ವಲ್ಪ ಕೋವಿಡ್ಗಿಂತ ಒಂದು 3-4 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ. ಸೊ ಯಾವಾಗಿಂದಂದರೆ ನಾನು 10th ಸಹ ನನಗೆ ಅದೊಂದು ಇತ್ತು, ಒಂದು ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡಬೇಕು, ಕಾಮಿಡಿ ವೀಡಿಯೋಸ್ ಮಾಡಬೇಕು. ಸೊ ಯೋಚನೆ ಮಾಡ್ತಾ 2019 and 20 ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಅಲ್ಲಿ ಅವತ್ತು ನೆನಪಿದ್ಯಾ ನೀವು ಫಸ್ಟ್ ಕ್ರಿಯೇಟ್ ಮಾಡಿದಂಥ ಕಂಟೆಂಟ್? ಅದು ಮರಿಲಿಕ್ಕಾಗಲ್ಲ. ನಾವು ಫಸ್ಟ್ ಕಂಟೆಂಟ್ ಮಾಡುವ ಅಂತ ಹೇಳುವಾಗ, ಯಾವ ಟಾಪಿಕ್ ಮೇಲೆ ಮಾಡುವ ಅಂತ ಹೇಳುವಾಗ ತುಳುವಲ್ಲಿ ಮಾಡಿದ್ದು ಫಸ್ಟ್ ವಿಡಿಯೋ. ಆವಾಗ ಪಂಪೆಲ್ ತುಂಬ ವೈರಲ್ ಆಯಿತು, ಟ್ರೆಂಡಿಂಗಲ್ಲಿತ್ತು. ಸೊ ನಾವು ಸ್ಟಾರ್ಟಿಂಗ್ ವಿಡಿಯೋ ಥಿಂಕ್ ಮಾಡೋ ಪಂಪೆಲ್ಲ ಟಾಪಿಕ್ ಬಂತು. ಇದೊಂದು 10 ವರ್ಷ ಆಯಿತು, ಇನ್ನೂ ಸಹ ಆಗಲಿಲ್ಲ ಬ್ರೋ, ಇದರ ಮೇಲೆ ಒಂದು ವಿಡಿಯೋ ಮಾಡ್ಬೋದಲ್ಲ. ಸೊ ಆಗ ನಮಗೆ ಲ್ಯಾಂಗ್ವೇಜ್ ಯಾವುದು ಸೆಲೆಕ್ಟ್ ಮಾಡೋ ಹಾಗೆಲ್ಲ ಅಂತ ಇರಲಿಲ್ಲ. ಮಲ್ಪುಗ ತುಳುಟೆ ಮಲ್ಪುಗ. ಸೊ ವಿ ಸ್ಟಾರ್ಟೆಡ್ ಡೂಯಿಂಗ್ ಇನ್ ತುಳು ಅಲ್ಲಿ. ಸೊ ಫಸ್ಟ್ ಪಂಪೆಲ್ಲ ಟಾಪಿಕ್ ತೊಗೊಂಡೆ. ಆ ಟಾಪಿಕ್ ತೊಗೊಂಡು ಸೊ ಅದಕ್ಕೊಂದು ರೀಲ್ ಬರೆದು ಒಟ್ರಾಶಿ ಹೋದ್ವಿ. ಮಧ್ಯಾಹ್ನ ದೊಂಬಲ್ಲಿ ಬಿಸಿಲಲ್ಲಿ ಹೋದ್ವಿ, ಶೂಟ್ ಮಾಡಿದ್ವಿ. ಶೂಟ್ ಎಲ್ಲ ಆಯಿತು. ಶೂಟ್ ಆಗಿ ಎಡಿಟ್ ಆಗೋ ಅಷ್ಟರಲ್ಲಿ ಪಂಪೆಲ್ಲ ಆಗೋಯ್ತು. ಪಂಪೆಲ್ ಬ್ರಿಡ್ಜ್ ಕಂಪ್ಲೀಟ್ ಆಗೋದು. ಅದು ಆ ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇತ್ತು. ಅದು ನಮಗೆ ನಾವು ಶೂಟ್ ಮಾಡಿದ್ದು ಒಂದು 2 ತಿಂಗಳ ಮುಂಚೆ ಒಂದು ತಿಂಗಳು ಮುಂಚೆ ಶೂಟ್ ಮಾಡಿದ್ದು. ಅದಾದ್ಮೇಲೆ ನ್ಯೂ ಇಯರ್ಗೆ ಪಂಪೆಲ್ಲ ಇನಾಗ್ರೇಷನ್ ಆಯಿತು. ನಂಗೆ ಅದು ವಿಷಯನೇ ಗೊತ್ತಿಲ್ಲ, ಅಂದರೆ ನಂಗೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ನಂಗೆ ಒಂದು ಗೊತ್ತಿತ್ತು ಅಂತ ಹೇಳಿದ್ರೆ ಪಂಪೆಲ್ಲ ಒಂದು ಆಗಲಿಲ್ಲ. ಸೊ ನಾನು ಆಚೆ ನೋಡಲಿಲ್ಲ, ಪಂಪೆಲ್ಲದ ಪ್ಲೇಸೇ ನೋಡಿರಲಿಲ್ಲ. ಸೊ ನಂಗೆ ಗೊತ್ತಿರೋದು ಕನ್ಸ್ಟ್ರಕ್ಷನ್ ಆಗ್ತುಂಟು, ಅದು ಸಹ ಗೊತ್ತಿಲ್ಲ ನನಗೆ. ನಾನು ಸೊ ಬಿಂದಾಸಿದ್ದೆ. ನಂಗೊಮ್ಮೆ ಕಾಲ್ ಮಾಡಿ ಫ್ರೆಂಡ್ ಹೇಳಿದ, ಬ್ರೋ ಪಂಪೆಲ್ ಬ್ರಿಡ್ಜ್ ಆಡು ಬ್ರೋ. ನಾನು ಬ್ರೋ ವಿಡಿಯೋ ರೆಡಿ ಇಡುದು ಅದು ಮತ್ತೆಂತ ಮಾಡೋದು, ಅಲ್ಲಿ ಒಂದು ಎಂಡಿಂಗಿಗೆ ಒಂದು ಟ್ವಿಸ್ಟ್ ಅಲ್ಲಿ ಬರೆದು. ಸೊ ಅದು ಇನಾಗ್ರೇಷನ್ ಆದ ನೆಕ್ಸ್ಟ್ ಒಂದು ಇದರಲ್ಲಿ ಬಿಟ್ಬಿಟ್ಟೆ. ಅದು ಆಗ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸೊ ಆಮೇಲೆ ನಮಗೆ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಮತ್ತೆ ಕೋವಿಡ್ ಬಂತು. ಕೋವಿಡ್ ಆದಮೇಲೆ ಕೋವಿಡ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ. ಓಕೆ. ಸೊ ಅದು ಪಂಪೆಲ್ ವಿಡಿಯೋಸ್ ಸ್ಟಾರ್ಟ್ ಮಾಡಿದಾಗ ನಿಮ್ಮಲ್ಲಿ ಫಾಲೋವರ್ ಲಿಸ್ಟ್ ಎಲ್ಲ ಹೇಗಿತ್ತು? ನಾನು ಸ್ಟಾರ್ಟ್ ಮಾಡುವಾಗ ನೋಡಿ 1400 ಫಾಲೋವರ್ಸ್ ಇದ್ರು, ನಾರ್ಮಲ್ 1400 ಫಾಲೋವರ್ಸ್ ಇತ್ತು. ಸೊ ಅದಾದ್ಮೇಲೆ ಗ್ರೋ ಆಗ್ತು. ಓಕೆ. ಸೊ ಕಂಟೆಂಟ್ ಕ್ರಿಯೇಟರ್ ಜೊತೆ ನೀವು ಇಂಜಿನಿಯರಿಂಗ್ ಮಾಡಿದ್ದೆ ಒಂದು ಬ್ಯೂಟಿಫುಲ್ ಸ್ಟೋರಿ ಅಂತ ಇವರದ್ದು. ಸೊ ಕಿರಿಕ್ ಪಾರ್ಟಿಯಿಂದ ಇನ್ಸ್ಪಿರೇಷನ್ ತಗೊಂಡು ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ ಫೀಲ್ಡ್ಗೆ ಜಂಪ್ ಆದ್ರೆ ಅಂತ. ಸೊ ಬಾಲ್ಯದಿಂದ ಸ್ಟಾರ್ಟ್ ಮಾಡಿ ಹಾಗೆಂತಲ್ಲ, ಇಂಜಿನಿಯರಿಂಗ್ ತಗೊಳ್ಳಿಕ್ಕೆ ಅಂತ ಹೇಳಿದ್ರೆ
ನಾನು ಹೇಳಿದಲ್ಲ 10th ನನಗೆ ವೀಡಿಯೋಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಲೈಕ್ ಎಂತ ವೀಡಿಯೋಸ್ ಮಾಡಬೇಕು, ಬಟ್ ಎಂತ ಮಾಡೋದು ಅಂದರೆ ಆ ಟೈಮಲ್ಲಿ ಕರ್ನಾಟಕದಲ್ಲಿ ಯಾರು ಸಹ ಕ್ರಿಯೇಟರ್ ಇರಲಿಲ್ಲ. ಸೊ ಮೇಯ್ನ್ಲಿ ಕ್ರಿಯೇಟರ್ ಇದ್ದದ್ದು ನಾರ್ತ್ ಸೈಡ್, ಆಚೆ ಸೈಡ್ ಇದ್ದದ್ದು ಹಿಂದಿ ಕ್ರಿಯೇಟರ್ಸೇ ಇದ್ದದ್ದು ಜಾಸ್ತಿ. ಸೊ 10th ನಮ್ಮ 10th ಆದಮೇಲೆ ನಮಗೆ ಮೊಬೈಲ್ ಸಿಕ್ತು. ಮೊಬೈಲ್ ಆದಮೇಲೆ ಯೂಟ್ಯೂಬ್ ಹಾಕಿದ್ಮೇಲೆ ನಮಗೆ ಫಸ್ಟ್ ವೀಡಿಯೋ ನೋಡಿದ್ದು ಆಶೀಶ್ ಅಲ್ಸನಣಿ ಅದು 2016 ಸಮಥಿಂಗ್. ಆ ಟೈಮಲ್ಲಿ ನಾನು ಆಶೀಶ್ ಅಲ್ಸನಣಿ ವೀಡಿಯೋಸ್ ನೋಡಿದ್ದು. ಸೊ ಆವಾಗ ನೋಡುವಾಗ ನಾನು ಅನ್ಕೊಂಡಿದ್ದೆ ಓಕೆ ಈಗ ಸಹ ಯೂಟ್ಯೂಬಲ್ಲಿ ವೀಡಿಯೋಸ್ ಬರ್ತದೆ, ಹಣದೆಂತ ನಮಗೆ ಇದರದ್ದು ವ್ಯೂಸ್ ಅದು ಖಾಲಿ ಇಷ್ಟೇ, ವೀಡಿಯೋಸ್ ಮಾಡಬೇಕು ಫೇಮಸ್ ಆಗಬೇಕು ಅಷ್ಟು ಅದೊಂದಿತ್ತು, ವೀಡಿಯೋಸ್ ಮಾಡಬೇಕು ಫೇಮಸ್ ಆಗಬೇಕು. ಸೊ ಆ ಟೈಮಲ್ಲಿ ಆಶೀಶ್ ಅಲ್ಸನಣಿ ನೋಡ್ತಿರುವಾಗ ಅನಿಸ್ತಿತ್ತು ಈ ವೀಡಿಯೋಸ್ ಮಾಡು. ಈಗ ಬೇಕಿದ್ರೆ ನೀವು ನೋಡಿದ್ರೆ ಸರ್ ನಮ್ದು ರಾ ಕಂಟೆಂಟ್, ನಮ್ಗೆ ಎಂತ ಇಲ್ಲ. ಈಗ ನಮ್ಮ ಡೇ ಟು ಡೇ ನೀವು ಹೇಳಿದ್ರೆ ಇಯರ್ಫೋನ್ ಹಾಕದೆ, ಈಗ ಒಂದು ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಮಾತಾಡ್ತಿದ್ರೆ ಅವರಲ್ಲಿ ಒಳ್ಳೆ ಮಾತು ಬರೋದೇ ಅಲ್ಲ, ಅವರಲ್ಲಿ ಕೆಟ್ಟ ಮಾತೆ ಕೆಟ್ಟ ಮಾತು ಹೇಳಲಿಕ್ಕೆ ಆಗುದಿಲ್ಲ, ಪ್ರೀತಿಯಿಂದ ಸಹ ಹೇಳ್ತಾ ಇರ್ತಾರೆ. ಸೊ ನಾವು ಅದನ್ನೆಲ್ಲ ಇವ್ ತರೋದು ಅಷ್ಟೇ, ನಾವು ಅದಕ್ಕಿಂತ ಫಿಲ್ಟರ್ ಹಾಕೋದಿಲ್ಲ. ಅದು ಎಂತ ಫಿಲ್ಟರ್ ಹಾಕಿದ್ರೆ ಲೈಕ್ ಅದು ಫೀಲ್ ಬರೋದಿಲ್ಲ ಅದೇ. ಸೊ ಆ ಫೀಲ್ ಬೇಕಾದ್ರೆ ನಾವು ಫಿಲ್ಟರ್ ಹಾಕ್ಲೇಬಾರ್ದು. ಸೊ ನಾನು ರಾ ವೀಡಿಯೋಸೇ ಕೊಡ್ತೇನೆ. ಸೊ ಅದು ನಾನು ಆಶೀಶ್ ಅಲ್ಸನಣಿ ನೋಡಿ ಕಲ್ತದ್ದು. ಅಂದರೆ ಅವ್ರ ವೀಡಿಯೋಸಲ್ಲಿ ಸಹ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಬೀಪ್ ಸೌಂಡ್ ಇದ್ದೇ ಇರ್ತದೆ, ಬಟ್ ಸ್ಟಿಲ್ ಫ್ಯಾನ್ ಫಾಲೋವಿಂಗ್ ಇರ್ತದೆ. ನನಗೆ ಆ ಟೈಪ್ ವೀಡಿಯೋ ಮಾಡ್ಬೇಕಂದ್ರೆ ಅಂತ ತುಂಬ ಆಸೆ ಇತ್ತು. ಸೊ ಅದಾದಮೇಲೆ ಯೋಚನೆ ಮಾಡ್ತಾ ಇದ್ದೆ ಆಶೀಶ್ ಅಲ್ಸನಣಿ ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ನಂಗೆ ಗೊತ್ತಾಯಿತು ಇಂಜಿನಿಯರ್ ಅಂತ. ಸೊ ಬೇಸಿಕಲಿ ಈ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಯಾರೆಲ್ಲ ಇದ್ದಾರೆ ಅವರು ಯೂಶ್ವಲಿ ಒಂದು ಇಂಜಿನಿಯರಿಂಗ್ ಬಿಟ್ಟು ಬೇರೆಲ್ಲ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡೋದಿಲ್ಲ ಅವರು, ಇಂಜಿನಿಯರಿಂಗ್ ಮಾಡಿ ಒಂದು ಆ್ಯಕ್ಟಿಂಗ್ ಫೀಲ್ಡ್. ನಾನು ಎಷ್ಟೆಲ್ಲ ರಿಸರ್ಚ್ ಮಾಡಿದೆ ಅದರಲ್ಲಿ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಇಂಜಿನಿಯರಿಂಗ್ ತಗೊಂಡವರು ಬಿಟ್ಟು ಎಲ್ಲ ಒಂದು ಮಾಡ್ಲಿಂಗ್ ಆ್ಯಕ್ಟಿಂಗ್ ಎಲ್ಲ ಆಗಬೇಕು. ಸೊ ತಲೆಯಲ್ಲಿ ಒಂದಿತ್ತು ಇಂಜಿನಿಯರಿಂಗ್ ತಗೊಳ್ಬೇಕು. ಸೊ ಯಾಕಂದರೆ ಆಗ ಟೀಮ್ ಬಿಲ್ಡ್ ಆಗ್ತದೆ. ಈಗ ಆಶೀಶ್ ಅಲ್ಸನಣಿ ಫ್ರೆಂಡ್ಸ್ ಎಲ್ಲ ಅದು ಇಂಜಿನಿಯರಿಂಗ್ ಫೀಲ್ಡ್. ಸೊ ನಮ್ಗೊಂದು ಟೀಮ್ ಸಿಗ್ತದೆ ಇಂಜಿನಿಯರಿಂಗಲ್ಲಿ, ಇಂಜಿನಿಯರಿಂಗ್ ಕ್ರಿಯೇಟಿವ್ ಮೈಂಡ್ ಬರ್ತದೆ ಅಂತ ಹೇಳಿ ನಾನು ಇಂಜಿನಿಯರಿಂಗ್ ತಗೊಳ್ಳೋದು. ಮತ್ತು ಯಾವ ಇಂಜಿನಿಯರಿಂಗ್ ತಗೊಳ್ಬೇಕಂತ ಹೇಳುವಾಗ CET ರಿಸಲ್ಟ್ ಬಂತು. CS ಔಟ್ ಆಪ್ಷನ್ ಇರಲಿಲ್ಲ, ರಿಸಲ್ಟಿಗೆ ಆಪ್ಷನ್ ಇರಲಿಲ್ಲ CS. ಆಮೇಲೆ ಇದ್ದದ್ದು ಮೆಕ್ಯಾನಿಕಲ್ ಎಲ್ಲ ಇತ್ತು. ಸೊ ಆಗ ಕಿರಿಕ್ ಪಾರ್ಟಿ ಬಂತಲ್ಲ, ಸೊ ಅನ್ಕೊಂಡೆ ಮೆಕ್ಯಾನಿಕಲ್ ತಗೊಳ್ಳೋ, ನಂಗೆಂತ ಮೆಕ್ಯಾನಿಕಲಲ್ಲಿ ಎಂತ ಫ್ಯೂಚರ್ ಅದೆಲ್ಲ ಗೊತ್ತಿಲ್ಲ. ತಗೊಂಡು ಇಂಜಿನಿಯರಿಂಗ್ ಸ್ಟಾರ್ಟಿಂಗಲ್ಲೇ ವೀಡಿಯೋಸ್ ಮಾಡಬೇಕು, ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಆಗುವಾಗ ಹುಡುಕ್ದೆ ಅದು ಮೋಟಿವೇಶನ್ ಸಿಕ್ಕಿರಲಿಲ್ಲ. ಮತ್ತೆ 3rd year ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ಇಂಜಿನಿಯರಿಂಗ್ ತಗೊಂಡು, ಅದು ಕೂಡ ಬಯಾಲಜಿ ತಗೊಂಡಿದ್ರಿ? ಫಸ್ಟ್ ತುಂಬಾ ಚಿಕ್ಕದಿರುವಾಗ ಡಾಕ್ಟರ್ ಆಗ್ಬೇಕಂತಿತ್ತು. ಬುದ್ಧಿ ಬರ್ತಾ ಗೊತ್ತಾಯ್ತು ಡಾಕ್ಟರ್ ಆಗುದಿಲ್ಲ ಅಂತ. ಮತ್ತೆ ಅಲ್ಲಿಂದ ಸೀದಾ ಇಂಜಿನಿಯರಿಂಗ್ ತಗೊಂಡೆ. ಅದೊಂದೇ ಫೀಲ್ಡ್, ಅಂದ್ರೆ ಅದರಲ್ಲಿ ಗಮ್ಮತ್ ಸಹ ಮಾಡ್ಬೋದು. ಯಾವುದು ಇಂಜಿನಿಯರಿಂಗ್ ಸೇಫ್ ಫೀಲ್ಡ್ ಗೊತ್ತಾಯ್ತು. ಅಂದ್ರೆ ನಿಮ್ಗೆ ಗಮ್ಮತ್ ಸಹ ಮಾಡ್ಬೋದು. ನಿಮ್ಮ ಎಂತ ಎನ್ಕೊಂಡಿದ್ದು ಆಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಇರ್ತದೆ, ಅದೆಲ್ಲದೂ ಕೆಲಸ ಸಿಗ್ತದೆ. ಅದೊಂದು ಸೇಫ್ ಫೀಲ್ಡ್. ಸೊ ಆ ರೀಸನ್ಗೆ ನಾನು ತಗೊಂಡದ್ದು. ಮತ್ತೆ ಇಂಜಿನಿಯರಿಂಗ್ 3rd year ವೀಡಿಯೋಸ್ ಮಾಡ್ತಾ ಇದ್ದೆ ಮತ್ತೆ ಈಗ ಆಗ್ತಾ ಉಂಟು ಹಾಗೆ. ಅದ್ರ ಜೊತೆ ಒಂದು ಸ್ಕೂಲ್ ಮೆಮೊರೀಸ್ ಕೂಡ ಇದೆ. ನೀವು ಯಾವತ್ತು ಬೆಂಚಲ್ಲಿ ಕೂತ್ಕೊಳ್ತಿರ್ಲಿಲ್ಲ ಅಂತ ಎಲ್ಲ ಕೆಳಗೆ ಮಾತಾಡೋದು ತುಂಬಾ ಜಾಸ್ತಿ ಮಾತಾಡ್ತಿದ್ದೆ. ಮೇನ್ಲಿ ಅದೇ, ಮತ್ತೆ ನೋಟ್ಸ್ ಎಲ್ಲ ಕಂಪ್ಲೀಟ್ ಇರ್ತಿರ್ಲಿಲ್ಲ. ಸೊ ಮಾತಾಡೋದು ಅವ್ರು ಹೇಳುವಾಗ ನೋಟ್ಸ್ ಆಗುದಿಲ್ಲ ಅಲ್ಲ. ಸೊ ಮತ್ತೆ ಹ್ಯಾಂಡ್ ರೈಟಿಂಗ್ ಅದೆಲ್ಲ ಪ್ರಾಬ್ಲಮ್ ಇದೆ. ನಾನು ಕೆಳಗೆ ಕೂತ್ಕೊಳ್ಳೋಕೆ ಬರೆಸ್ತಿದ್ರು. ಅದು ಮೆಮೊರಿ ಇತ್ತು ಸ್ಕೂಲ್ ಟೈಮಲ್ಲಿ. ಓಕೆ. ಸೊ ಅದಕ್ಕೆ ಕಿರಿಕ್ ಪಾರ್ಟಿಯಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಅಲ್ಲಿಂದ ಇಂಜಿನಿಯರಿಂಗ್ ಮಾಡಿ, ಸೊ ಇವಾಗ ನೀವು ಮುಡಿಪು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಿ. ಸೊ ಎಷ್ಟು ವರ್ಷದಿಂದ ಕ್ಯಾರಿ ಮಾಡ್ತಾ ಇದ್ದೀರಿ? ಹೌದು, ಈಗ 3 years ಆಗ್ತದೆ, ಆಲ್ಮೋಸ್ಟ್ 3 years. ಈ ಜಾಬ್ ಅಂದ್ರೆ ಆಬ್ವಿಯಸ್ಲಿ ಫುಲ್ ಟೈಮ್ ಇದ್ದೇ ಇರ್ತದೆ. ಸೊ ಈ ಟೈಮಲ್ಲಿ ನೀವು ಕಂಟೆಂಟ್ ಹೇಗೆ ಮ್ಯಾನೇಜ್ ಮಾಡ್ತೀರಿ? ವೀಕೆಂಡ್ ಇರ್ತಲ್ಲ, ವೀಕೆಂಡ್ ಸಾಟರ್ಡೆ ಸಂಡೇ ಸಿಗ್ತದೆ. ಮತ್ತೆ ಅಷ್ಟು ಸಹ ಇಂಪಾರ್ಟೆಂಟ್ ಏನಾದರೂ ಕಂಟೆಂಟ್ ಮಾಡಲೇಬೇಕು, ಅರ್ಜೆಂಟ್ ಆಗಿದ್ರೆ ರಜೆ ಅಪ್ಲೈ ಮಾಡಬೇಕಾಗ್ತದೆ. ಮತ್ತಿಲ್ಲದ್ರೆ ವೀಕೆಂಡ್ ಜಾಸ್ತಿ. ವೀಕೆಂಡ್ ಈಗ ನಮ್ಮ ಫ್ರೆಂಡ್ಸ್ ಅವರು ಸಹ ವೀಕೆಂಡ್ ಫ್ರೀ ಇರ್ತಾರೆ. ಕೆಲವರೆಲ್ಲ ಬ್ಯಾಂಗ್ಳೂರಲ್ಲಿ ಇರ್ತಾರಲ್ಲ, ಸೊ ಅವರು ವೀಕೆಂಡ್ಗೆ ಊರಿಗೆ ಬರ್ತಾರೆ. ಸೊ ಆವಾಗ ಎಲ್ಲ ಮೀಟ್ ಆಗಿ ಕಂಟೆಂಟ್ ಪ್ಲಾನ್ ಮಾಡ್ತಿರ್ತೇವೆ. ಮತ್ತೆ ಯಾವಾಗೆಲ್ಲ ರಜೆ ಇರ್ತದೆ ಆವಾಗ ಶೂಟ್ ಮಾಡ್ತೇನೆ. ರಜೆ ಮೇನ್ ಅದೇ, ರಜೆ ಇರುವಾಗ ಪ್ಲಾನ್ ಮಾಡಿರೋದು, ವೀಕಲ್ಲಿ ಪ್ಲಾನ್ ಮಾಡೋದು, ರಜೆಯಲ್ಲಿ ಶೂಟ್ ಮಾಡೋದು, ಹಾಗೆ ಮಾಡೋದು. ಓಕೆ. ಇವಾಗ ನೀವು ಏನಾದರೂ ನಿಮಗೆ ರಜೆ ಇದ್ದು ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಬಿಸಿ ಶೆಡ್ಯೂಲ್ ಇದ್ದಾಗ ಹಾಗೆ ಈಗ ಮೇಂಟೈನ್ ಮಾಡ್ತೀರಿ? ಹಾಗೆ ಯೂಶ್ವಲಿ ಲೈಕ್ ಆ ಟೈಮಲ್ಲಿ ಶೂಟೇ ಮಾಡೋದಿಲ್ಲ. ಅಂದರೆ ನಾನು ನೆಕ್ಸ್ಟ್ ಅವ್ರು ಫ್ರೀ ಇರುವಾಗ ನಾನೇ ಬ್ಯುಸಿ ಇದ್ದರೂ ಫ್ರೀ ಮಾಡ್ಕೊಳ್ತೇನೆ, ಹಾಗೆ ಮಾಡ್ತೇನೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಅವರು ಕೇಳ್ತೇನೆ ಈಗ ಬರ್ಬೋದಾ. ಸೊ ಅವರು ಹೇಳ್ತಾರೆ ಈಗ ಇರ್ತದೆ, ಇಷ್ಟೊತ್ತಾದ್ಮೇಲೆ ಬರ್ತಾರೆ. ಸೊ ಬರ್ತಾರೆ ಅವರು, ಎಷ್ಟು ಬ್ಯುಸಿ ಇದ್ದರೂ ಸಹ ಇಷ್ಟು ಅವ್ರು ವರ್ಕ್ ಮಾಡಿ ಬರ್ತಾರೆ. ಸೊ ಇಲ್ಲಿ ತನಕ ಹಾಗೇನಾಗಲಿಲ್ಲ. 1-2 ಸಲ ಪೋಸ್ಟ್ಪೋನ್ ಮಾಡಬೇಕಾಯ್ತು, ಬಿಕಾಸ್ ವರ್ಕ್ ಅಷ್ಟು ಹೆವಿ ಇರೋದ್ರಿಂದ. ಮತ್ತೆ ಮೋಸ್ಟ್ ಆಫ್ ದಿ ಟೈಮ್ ಬರ್ತಿದ್ರು ಎಲ್ಲ ಕಡೆ ಅವರು. ಸೊ ಕಾಲೇಜ್ ಲೈಫಲ್ಲಿ ಫನ್ ಮಾಡಿದ್ದು ಜಾಸ್ತಿ, ಕ್ಲಾಸಿಗೆ ಹೋಗಿದ್ದು ಕಮ್ಮಿ. ಇನ್ನೊಂದು ನೀವು ಮಾಡ್ತಾ ಇದ್ರಂತೆ, ಲೆಕ್ಕ ಮಾಡ್ತಾ ಇದ್ರಂತೆ, ಎಷ್ಟು ಬಂಕ್ ಮಾಡಿದ್ರೆ ಎಷ್ಟು ಸೇವ್ ಮಾಡಿದ್ರೆ ನಾನು ಪಾಸ್ ಆಗ್ತೀನಿ ಅಂತ. ಅದು
ನಮಗೆ ಗೊತ್ತಿರಲಿಲ್ಲ. ನಾವು ಇಂಜಿನಿಯರಿಂಗಲ್ಲಿ ಇದು ಅಲ್ಲಿ ತನಕ ನಾವು ಸೆಕೆಂಡ್ ಪಿ ಯು ತನಕ ನಾವು ಊರಲ್ಲಿ ಕಲ್ತದ್ದೆಲ್ಲ. ಸೊ ಅಲ್ಲೆಲ್ಲ ಬಂಕ್ ಟಾಪಿಕ್ ನಂಗೆ ಗೊತ್ತಿರಲಿಲ್ಲ. ಅಂದರೆ ಎಂತ ಕ್ಲಾಸ್ ಬಂಕ್ ಮಾಡ್ಬೋದು, ಎಂತ ಆಗ್ತದೆ ಹೆದರ್ತಿದ್ವಿ. ಬಟ್ ಯಾವಾಗ ಮಂಗಳೂರು ಸೈಡ್ ಬಂದ್ವಿ ಆಗೆಲ್ಲ ಗೊತ್ತಾಯ್ತು. ಸೊ ಇಂಜಿನಿಯರಿಂಗ್ ಫಸ್ಟಲ್ಲಿರುವಾಗ ನಾವು ಜಾಸ್ತಿ ಕ್ಲಾಸ್ ಮಿಸ್ ಮಾಡ್ತಿದ್ವಿ. ಅದಾದ್ಮೇಲೆ ಗೊತ್ತಾಯ್ತು ಅಟೆಂಡೆನ್ಸಿಗೆ ಒಂದ್ಸಲ ಅದು ಮನೆಗೆ ಹೋಗಿತ್ತು, ಅಂದರೆ ಅಟೆಂಡೆನ್ಸ್ ಅದು ಹೋಗಿತ್ತು ಲಿಸ್ಟ್. ಸೊ ಆ ಟೈಮಲ್ಲಿ ಕೇಳಿದ್ದೀನಿ ಎಲ್ಲಿಗೆ ಹೋಗಿದ್ದೀನಿ, ನಾನು ಹೇಳಿದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಹಾಗೆಲ್ಲ ಹೇಳಿ ಎಂತೆಲ್ಲ ಮ್ಯಾನೇಜ್ ಮಾಡಿದ್ದೆ. ಮತ್ತೆ ನಾವು ಚಾಲಕ, ನನ್ನೊಬ್ಬ ಫ್ರೆಂಡ್ ಇದ್ದ ಹರೀಶ್ ಅಂತ. ನಾವು ನಾವೆಲ್ಲ ಹರೀಶ್ ಅವರೆಲ್ಲ ಒಟ್ಟಿಗೆ ಎಲ್ಲಾದ್ರೂ ಒಟ್ಟಿಗೆ ಅವ ಬರೋದಿಲ್ಲ ನಾ ಹಾಗೆ ಆಗ್ತಿತ್ತು. ಅವನೇನು ಬ್ರೋ ನೀವು ಬರ್ಚಿ ಬ್ರೋ, ಸರಿ ನಾನು ಬರ್ಪೆ ಎಲ್ಲ. ನಂಗೆ ಮ್ಯಾಂಗ್ಳೂರ್ ತನಕ ಬೆಳಿಗ್ಗೆ 8 ಗಂಟೆಗೆ 8:30 ಆಚೆ ಮ್ಯಾಂಗ್ಳೂರಲ್ಲಿ ಇರ್ತಿದ್ದೆ. ಅವಿನ ಕಾಲ್ ಮಾಡಿ ಇಲ್ಲ ಬ್ರೋ ಬೇಡ ಅಂತ ಹೇಳಿದ್ರೆ ಸಿಟಿ ಸೆಂಟರ್ ಹೋಗಿದ್ವಿ. ಸಿಟಿ ಸೆಂಟರ್ ಓಪನ್ ಆಗಿರೋದಿಲ್ಲ ಆ ಟೈಮಲ್ಲಿ. ನಾವು ಸೆಕ್ಯೂರಿಟಿಗಿಂತ ಮುಂಚೆ ನಾವು ಇರ್ತಿದ್ವಿ ಕೆಲವು ಹಾಗೆಲ್ಲ ಆಗ್ತಿತ್ತು. ಮತ್ತೆ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಕ್ಲಾಸ್ ಅಟೆಂಡ್ ಆಗ್ಬೇಕು ಹಾಗೆಲ್ಲ ಮಾಡ್ತಿದ್ವಿ. ಅದು ಫಸ್ಟ್ ಇಯರ್ ಮಾತ್ರ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತೆ ಆಯ್ತು ಹೋಗ್ತಿದ್ವಿ. ಸ್ವಲ್ಪ ಸೀರಿಯಸ್ನೆಸ್ ಬಂತ, ಮತ್ತೆ ಸ್ವಲ್ಪ ಸೀರಿಯಸ್ನೆಸ್ ಆಗ್ಬೇಕಾದ್ರೆ ಮನೇಲಿ ಏನು ರೆಸ್ಪಾನ್ಸ್ ಇರ್ಲಿಲ್ವಾ? ಅಂದ್ರೆ ಇತ್ತು, ಅದೇ ಹೇಳಿದಲ್ಲ, ಅದಾದ್ಮೇಲೆ ಬರ್ಲಿಲ್ಲ. ಅದೇ ನಾವು ಅಷ್ಟು ಮ್ಯಾನೇಜ್ ಮಾಡ್ತಿದ್ವಿ. ಅದೇ ಅದೊಂದು ಮುಂಚೆ ಕಾಲೇಜಲ್ಲಿ ಎಲ್ಲ ಒಂದಿತ್ತು ನಮ್ದು, ಏನಾದಿದ್ರೆ ನಮ್ಮ ಅಡ್ರೆಸ್ಗೆ ಸೀದಾ ಕಳ್ಸೋದು. ಮಾರ್ಕ್ ಬಂದ್ರೆ ಅಡ್ರೆಸ್ಗೆ, ಅಟೆಂಡೆನ್ಸ್ ಬಂದ್ರೆ ಅಡ್ರೆಸ್ಗೆ. ಅದು ಫಸ್ಟ್ ಇಯರ್ ಅಲ್ಲಿ ಮಾಡಿದ್ರು. ಅದು ಯಾವ ಕಾಲೇಜ್ ಅಷ್ಟೇ, ಫಸ್ಟ್ ಇಯರ್ ಮಾತ್ರ ಮಾಡುದಿಲ್ಲ. ನಾವು ಫಸ್ಟ್ ಇಯರ್ದು ಪೋಸ್ಟ್ ಮ್ಯಾನಿಗೆ ಕಾಯ್ದು, ಪೋಸ್ಟ್ ಮ್ಯಾನ್ ಬರ್ತಾನೆ ಡೀಲ್ ಮಾಡ್ದು. ಎಲ್ಲಿ ತನಕ ಅಂತ ಹೇಳಿದ್ರೆ ನನ್ನೊಬ್ಬ ಫ್ರೆಂಡ್ ಇದ್ದ, ಹೆಸರು ಹೇಳುದಿಲ್ಲ, ಅವ ಪೋಸ್ಟ್ ಆಫೀಸ್ಗೆ ಹೋಗಿ ನನ್ನ ಅಡ್ರೆಸ್ಗೆ ಒಂದು ಇದು ಮಾರ್ಕ್ ಕಾರ್ಡ್ ಕಳ್ಸಿದ್ದಾರೆ, ಅದು ನಾ ಕಲೆಕ್ಟ್ ಮಾಡ್ತೇನೆ ಅಂತ ಹೇಳಿ ಅಲ್ಲಿ ಹೋಗಿ ಸೈಡ್ ಆಗಿ ತಗೊಂಡು ಬರ್ತಿದ್ದ. ಹಾಗೆಲ್ಲ ಥಿಂಕ್ ಮಾಡ್ತಿದ್ವಿ. ಅದದು ಫಸ್ಟ್ ಇಯರ್ ಆದ್ಮೇಲೆ ಎಂತ ಮನೆ ಕಳಿಸ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಸ್ವಲ್ಪ ಕಳಿಸ್ತಾರೆ, ನೀವಲ್ಲೇ ಮ್ಯಾನೇಜ್ ಮಾಡಿಟ್ರೆ ನಾವು ಯಾರಿಗೆ ಅಂತ ಕಳಿಸ್ತಾರೆ ಮತ್ತೆ ಕಳಿಸ್ತಿರ್ಲಿಲ್ಲ. ಮತ್ತೆ ನಮ್ದು ಅಷ್ಟೇ ಅಂತ ಕಂಪ್ಲೇಂಟ್ ಅಂತ ಇರಲಿಲ್ಲ, ಗಮ್ಮತ್ ಮಾಡ್ತಿದ್ವಿ. ಪ್ಲಸ್ ಲೆಕ್ಚರರ್ಸ್ ಒಟ್ಟಿಗೆ ಒಳ್ಳೇದಿತ್ತು. ಸೊ ಪಾಸ್ ಆಗ್ತಿದ್ದಲ್ಲಿ ಲೆಕ್ಚರ್ಸ್ಗೆ ಸ್ವಲ್ಪ ಬಟ್ಟಿಗೆ ಹಾಕೊಂಡ್ರೆ ನಮ್ಮ ಪ್ಲಾನ್ ಕ್ಲಿಯರ್ ಆಯ್ತು. ಸೊ ಇಷ್ಟೆಲ್ಲ ಖತರ್ನಾಕ್ ಪ್ಲಾನ್ಗಳನ್ನ ಮಾಡ್ಕೊಂಡು ಬಂದಿದ್ರಿ ಕಾಲೇಜ್ ಡೇಸ್ ಇಂದಾನೆ. ಆದ್ರೂ ಕೂಡ ಟೈಟಲ್ ಯಾಕೆ ನೆಗ್ಲೆಕ್ಟೆಡ್ ರೋಮಿಯೋ? ರೋಮಿಯೋಗೆ ಯಾರಿಗೂ ಬಿದ್ದಿಲ್ವಾ ಹೇಗೆ? ಇಲ್ಲ ಇದಕ್ಕೊಂದು ಸ್ಟೋರಿ ಉಂಟು. ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಬಂದಾದ್ಮೇಲೆ ಪ್ರಜ್ವಲ್ ಶೆಟ್ಟಿ ಅಂತ ಇದ್ದದ್ದು ಮೊದಲು. ಸೊ ಕೆಲವರೆಲ್ಲ ಯೂಸರ್ ಐ ಡಿ ನೋಡ್ತಿದ್ದೆ, ಗೊತ್ತಾಯ್ತಾ. ಆಗ ನನಗೆ ಆಗ ಅಷ್ಟು ಮೆಚುರಿಟಿ ಇರಲಿಲ್ಲ. ಸೆಕೆಂಡ್ ಪಿ ಯು ಸಮಥಿಂಗ್, ನಾನು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಯಾವಾಗ ಇನ್ಸ್ಟಾಗ್ರಾಮ್ ಸೇರಿದ್ದು. ಸೊ ಆ ಟೈಮಲ್ಲಿ ಎಂತ ಹೆಸರು ಇಡೋದು, ಏನೋದೊಂದು ಜಿಗ್ಗ ಹೆಸರು ಇಡಬೇಕು ಅಂದ್ರೆ ನೋಡಿದಾದ್ಮೇಲೆ ಎಲ್ಲ ಎಂತ ಮಾರ ಹೆಸರು ಆಗಿರ್ಬೇಕಂತ ಥಿಂಕ್ ಮಾಡ್ತಿದ್ದೆ. ಎಲ್ಲ ಇದು ಇಂಟರ್ನೆಟಲ್ಲಿ ಹಾಕಿ ಚೆಕ್ ಮಾಡ್ತಿದ್ರು, ಗೊತ್ತಾಯ್ತಾ. ಅಂದರೆ ನಮಗೆ ಗಿವ್ ಮಿ ಸಮ್ ಇನ್ಸ್ಟಾಗ್ರಾಮ್ ಐ ಡಿಸ್ ಹಾಗೆ ಅಂತ ಲಿಸ್ಟ್ ಬರ್ತಿತ್ತು, ಅದರಲ್ಲಿ ಸೆಲೆಕ್ಟ್ ಮಾಡ್ತಿದ್ದೆ. ನಾನು ಆಗಿಲ್ಲ, ನನಗೆ ತಲೆಯಲ್ಲಿ ಎಂತ ಬರ್ತದೆ. ಆಗ ನಾನು ಇಟ್ಟದ್ದೇ ಎಂತ ಕ್ಯೂಟ್ ರೋಮಿ ಅಂತಲೇ ಇಟ್ಟದ್ದು ಆ ಟೈಮಲ್ಲಿ. ಅದು ಫುಲ್ ಎಲ್ಲ ಹೇಳ್ತಿದ್ದೆ ಕ್ಯೂಟ್ ರೋಮ್ ಅಂತ ಹೇಳ್ತಿದ್ರಲ್ಲ. ಸೊ ಅದಾದ್ಮೇಲೆ ಒಂದು ದಿವಸ ಎಂತ ಆಯ್ತು ಅಂತ ಹೇಳಿದ್ರೆ, ಇಂಜಿನಿಯರಿಂಗಲ್ಲಿ ಯಾರೋ ಒಂದು ರಿಪ್ಲೈ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟೆಡ್ ರೋಮಿ ಅಂತ ಇಟ್ಟದ್ದು. ಅದು ಒಂದು ದಿವಸ ಇಟ್ಟದ್ದು ಇಡೀ ಕ್ಲಾಸಲ್ಲೆಲ್ಲ ವೈರಲ್ ಆಗೋಯ್ತು. ಇವು ಭಯಂಕರ ಮಾರಿ, ಈಗ ನೆಗ್ಲೆಕ್ಟೆಡ್ ರೋಮಿ ಇಟ್ಟಿದ್ದಾರೆ, ಯಾರು ಮಾರಿ ನೆಗ್ಲೆಕ್ಟ್ ಮಾಡಿದ್ದಾರೆ ಆಯ್ತು ಇಟ್ಟಾರ. ಸೊ ಆವಾಗ ನಂಗೆ ಎಂತ ಆಯ್ತು ಅಂತ ಹೇಳಿದ್ರೆ, ಈಗ ಇದು ಯೂಸರ್ ಐ ಡಿ ಎಲ್ಲರಿಗೆ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಗೊತ್ತಾಯ್ತಾ. ಸೊ ಎಲ್ಲರೂ ಅದು ಹೇಳಿಕ್ಕೆ ಶುರು ಮಾಡಿ ನೆಗ್ಲೆಕ್ಟೆಡ್ ರೋಮಿಯೋ. ನಾನು ಅದು ಅಬ್ಸರ್ವ್ ಮಾಡಿದೆ, ಇವ್ರು ಯಾಕೆ ಸುಮ್ಮನೆ ಅದು ಯೂಸರ್ ನೇಮ್ ಅದನ್ನ ಯಾಕೆ ಹೇಳ್ತಿದ್ದಾರೆ. ಮತ್ತೆ ಅನ್ಕೊಂಡೆ ಇದಿರಲಿ ಈಗ ಸದ್ಯಕ್ಕೆ, ಮತ್ತೆ ನೋಡೋಣ. ಮತ್ತೆ ನಾವು ಅರ್ಜೆಂಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ, ಅಲ್ಲ ನೆಗ್ಲೆಕ್ಟೆಡ್ ರೋಮಿ ಇರಲಿ, ಎಂತ ಆಗ್ತದೆ ನೋಡೋಣ ಅಂತ ಇಟ್ಟದ್ದು. ಸೊ ಈಗ ಅದು ಅಲ್ಲಿ ಫಿಕ್ಸ್ ಆಯ್ತು, ಹೈಲೈಟ್ ನೆಗ್ಲೆಕ್ಟೆಡ್ ರೋಮಿ. ಸೊ ಆಬ್ವಿಯಸ್ಲಿ ಎಲ್ಲರೂ ಕೇಳೇ ಹೇಳ್ತಾರೆ ಇದೆಂತ ನೆಗ್ಲೆಕ್ಟೆಡ್ ರೋಮಿ ಅಂತ. ಸೊ ಎಲ್ರಿಗೂ ಅನ್ಸುತ್ತೆ ಪಾಪ ಇವ್ರು ರಿಜೆಕ್ಟ್ ಆಗಿ ಹಾಗೆ. ಸೊ ಇಷ್ಟೊತ್ತು ನೀವು ಕನ್ನಡದಲ್ಲಿ ನೀವು ಕನ್ನಡದಲ್ಲೇ ಜಾಸ್ತಿ ಕಂಟೆಂಟ್ ಮಾಡೋದು ಬಹುಶಃ? ಇಲ್ಲ, ನಾನು ಸ್ಟಾರ್ಟ್ ಮಾಡಿ ತುಳುವಲ್ಲಿ. ಹೌದು, ಅದು ತುಳುವಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗ್ 1 ವರ್ಷ ತನಕ ತುಳುವಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬಲ್ಲೇ ವೀಡಿಯೋಸ್ ಮಾಡ್ತಿದ್ದೆ, ತುಳುವಲ್ಲೇ ವೀಡಿಯೋಸ್ ಮಾಡ್ತಿದ್ದೆ. 3-4 ಮಿನಿಟ್ಸ್ ಅದು ಸ್ಕೆಚ್ ವೀಡಿಯೋಸ್ ಮಾಡ್ತಿದ್ದೆ, ನಾನು ಒಬ್ಬನೇ ಮಾಡ್ತಿದ್ದೆ. ಮತ್ತೆ ನಾನು ಕೋವಿಡ್ ಎಲ್ಲ ಆದಮೇಲೆ ನಮ್ಮ ಡ್ಯಾನ್ಸ್ ಕ್ಲಾಸ್, ಊರ ಡ್ಯಾನ್ಸ್ ಕ್ಲಾಸ್ ಉಂಟು, ಅವರೆಲ್ಲ ಬಂದರು. ಸೊ ಅದಾದಮೇಲೆ ತುಳುವಲ್ಲೇ ಮಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಡೈಲಾಗ್ ಕನ್ನಡದಲ್ಲಿ ಹೇಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ತುಳುವಲ್ಲೇ ಮಾಡ್ತಿದ್ವಿ. ಅದಾದಮೇಲೆ ನನಗೆ ಅನಿಸಿದ್ದು ಅಂದರೆ ಸ್ವಲ್ಪ ಇವಾಗಲೇ ಸ್ವಲ್ಪ ಲ್ಯಾಂಗ್ವೇಜ್ ಈಗ ಚೇಂಜ್ ಮಾಡಿದರೆ, ನಾವು 2 ಸೈಡ್, ನಾವು ಮಂಗಳೂರು ಕನ್ನಡ ಕಮ್ಮಿ, ಈಗ ಉತ್ತರ ಕನ್ನಡ ಹಾಗೆ ಉಂಟು, ಪ್ಯೂರ್ ಕನ್ನಡ ಉಂಟು, ಮಂಗಳೂರು ಕನ್ನಡ ಅಷ್ಟು ಇಲ್ಲ. ಸೊ ನಾನು ಅನ್ಕೊಂಡು ಈ ಕನ್ನಡದ ಟ್ರೈ ಮಾಡುವ. ಸೊ ಫಸ್ಟ್ ವಿಡಿಯೋ ಯಾವುದೋ ಒಂದು ಬಿಟ್ಟಿದೆ,
ಅದು ಯಾವುದೊಂದು ನೆನಪಿಲ್ಲ, ಬಟ್ ಅದು ಒಳ್ಳೇದು ಹೋಯ್ತು. ಸೊ ಅದಾದ್ಮೇಲೆ ನಾನು ಅನ್ಕೊಂಡೆ ನೋಡುವ ಇದು ಎಂತ ಆಗ್ತದೆ, ಬಟ್ ಇದು ವರ್ಕೌಟ್ ಆದ್ಮೇಲೆ ನಾವು ಇನ್ನೊಂದು ಏನಾದ್ರು ಮಾಡುವ ಅಂತ ಹೇಳ್ಬಿಟ್ಟು ಈಗ ಮಾಡ್ತಾ ಈಗ ಅದೇ ಕಂಟಿನ್ಯೂ ಮಾಡ್ತೀವಿ ಕನ್ನಡದಲ್ಲಿ ಆದ್ರೂ ಕೂಡ ನಮ್ಮ ಒಂದು ಮಂಗಳೂರಿನ ಕನ್ನಡ ಸ್ಲ್ಯಾಂಗ್ ಇರ್ತದೆ, ಅಂದ್ರೆ ಅದು ಅದೇ ಡಿಫ್ರೆಂಟ್ ಫೀಲ್ ಆಗುತ್ತೆ. ಅಂದ್ರೆ ಜನರಿಗೆ ಅದು ಕೆಲವೊಮ್ಮೆ ಕಮೆಂಟ್ ಸೆಕ್ಷನ್ ನಿಮ್ಮ ಕನ್ನಡ ಕೇಳಿಕ್ಕೆ ಖುಷಿ ಆಗ್ತದೆ, ಆಗ್ತದೆ ಹಾಗೆ ಅಂತ ಹೇಳಿ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ ಹಾಗೆ. ಸೊ ಓಕೆ, ಸೊ ಇಷ್ಟೊತ್ತು ಮಾತಾಡಿದ್ವಿ. ನಮ್ಮ ಒಂದು ಯೂಟ್ಯೂಬ್ ಸ್ಟಾರ್ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾಟ್ ಜಸ್ಟ್ ಸಿಂಪಲ್ ಪಾಡ್ಕಾಸ್ಟ್ ಒಂದು ಮಾತಾಡೋದು ಮಾತ್ರ ಅಲ್ಲ, ಸೊ ಸಣ್ಣದೊಂದು ಕಿರಿಕ್ ಅಂತ ಇದ್ದೇ ಇರುತ್ತೆ. ಸೊ ಒಂದು ಸಣ್ಣ ಗೇಮ್ ಆಡುವ. ಓಕೆ, ಸೊ ಬರ್ಲಿ ಪ್ರಾಪರ್ಟೀಸ್. ಎಸ್, ಸೊ ಈಗ ನಾವು ಆಡ್ಲಿಕ್ಕೆ ಹೊರಟಿರುವಂಥದ್ದು ಎಸ್ ಆರ್ ನೋ. ನನ್ನ ಹತ್ರ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಇದೆ. ಸೊ ಇದಕ್ಕೆ ನೀವು ಎಸ್ ಆರ್ ನೋ ಅಂತ ಈ ಬೋರ್ಡನ್ನು ತೋರಿಸ್ಬೇಕು. ಸೊ ಎಸ್ ಆರ್ ನೋ. ಆದ್ರೆ ಇದನ್ನ ಇಷ್ಟು ಸಿಂಪಲ್ ಆಗಿ ಬಿಡುವುದಿಲ್ಲ, ಇದಕ್ಕೆ ಪ್ರಾಪರ್ ರೀಸನ್ ನೀವು ನನಗೆ ಕೊಡಬೇಕು. ಸೊ ರೆಡಿ? ಟೇಕ್ ಯುವರ್ ಪ್ರಾಪರ್ಟೀಸ್. ಓಕೆ, ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಅನ್ಫಿಲ್ಟರ್ಡ್ ಕಂಟೆಂಟ್ ಮಾಡೋದ್ರಿಂದ ಬ್ಯಾಡ್ ಕಾಮೆಂಟ್ಸ್ ಬರ್ತಾ ಇರುತ್ತೆ. ನೋ, ಅಷ್ಟು ಎಂತಲ್ಲ, ಬರ್ತದೆ ಬಟ್ ಅಷ್ಟಿಲ್ಲ ನನ್ನ ಪ್ರಕಾರದಲ್ಲಿ. ನೋ ಅಂದ್ರೆ ಬ್ಯಾಡ್ ಕಮೆಂಟ್ಸ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದಿಲ್ಲ, ಹೊರಗೆ ಬರ್ತದೆ. ಅಂದ್ರೆ ಜನ ನೋಡಿ ಅಂದ್ರೆ ನಮ್ಮ ಏಜ್ ಅವ್ರು ಬಿಟ್ಟು ಬೇರೆಯವ್ರು ಹೇಳ್ತಾರೆ, ಅದೊಂದು ಬರ್ತದೆ. ಬಿಟ್ರೆ ಅಂದ್ರೆ ಹೇಳಿದ್ರೆ ನಿಮ್ಗೆ ಕೆಲವೆಲ್ಲ ಹೇಳ್ತಾರೆ ಈ ಇಯರ್ಫೋನ್ ನಿಮ್ಮ ಅದೇ ಹೇಳಿದ್ರೆ ಇಯರ್ಫೋನ್ ಕಂಟೆಂಟ್ ನೋಡ್ಲಿಕ್ಕೆ. ಬಟ್ ಎಂತಂತ ಹೇಳಿದ್ರೆ ನಂಗೆ ನಾನು ಆಕ್ಚುಲಿ ಎಂತ ಗೊತ್ತಿಲ್ಲ, ಈಗ ನಾನು ರಿಯಲ್ ಲೈಫಲ್ಲಿ ಎಂತ ಇದ್ದೇನೆ ಅದೇ ರೀತಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ. ನಾನು ರಿಯಲ್ ಲೈಫಲ್ಲಿ ಹಾಗೆ ಇಲ್ಲ ಆ್ಯಕ್ಚುಲಿ, ಎಂತ ನಾವು ಹೇಳ್ತೇವೆ ಹಾಗೆ ಯಾರ್ಸ ಇಲ್ಲ. ಸೊ ನಮ್ಗೊಂದೇನೋ ಬೇರೆ ಟ್ರೈ ಮಾಡಲಿಕ್ಕಿತ್ತು, ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೇವೆ. ಸೊ ನಮಗೆ ಅದು ಈಗ ನಾನೆಂತ ಅಂತ ಹೇಳಿದ್ರೆ ಕಂಟೆಂಟನ್ನು ಅಂದರೆ ಈಗ ಎಲ್ಲರೂ ನೋಡ್ತಾರೆ. ಸೊ ಈ ವರ್ಡ್ ಎಲ್ಲ ಕೆಲವೊಮ್ಮೆ ಇಲ್ಲ, ಈಗ ಎಂತ ಗೊತ್ತಿಲ್ಲ, ಎಲ್ಲರ ತಲೆಯಲ್ಲಿ ಅದೊಂದು ಇದ್ದೇ ಇರ್ತದೆ. ನಾವು ಎದುರುಗಡೆ ಮಾತ್ರ ಹೇಳೋದು, ನಾವೆಲ್ಲ ಇಲ್ಲಿ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಅದು ಎಲ್ಲರ ತಲೆಯಲ್ಲಿ ಇರ್ತದೆ ಯಾರಿಗೆ. ಅದಕ್ಕೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಅಷ್ಟು ಬ್ಯಾಡ್ ಕಮೆಂಟ್ಸ್ ಬರೋದಿಲ್ಲ. ನಮಗೆ ಹೊರಗಿಂದ ಯಾರೆಲ್ಲ ನಾನು ಮೀಟ್ ಆಗ್ತೇನಲ್ಲ ಆಗ ಕೆಲವೊಮ್ಮೆ ಹೇಳ್ತೇನೆ ನಿಮ್ಮ ಕಂಟೆಂಟ್ ಹೆಡ್ಫೋನ್ ಹಾಕೊಂಡು ನೋಡ್ಲಿಕ್ಕೆ ನೋಡಿ ಅಂತ ಹೇಳಿ ನೋಡಿ ಹೊರಗಿಲ್ಲ ಅದು. ಎಸ್, ಓಕೆ. ಸೊ ಕಂಟೆಂಟ್ ಮಾಡಿ ಜನ ಕೋಪ ಮಾಡಿಕೊಂಡು ಕಾಲ್ ಮಾಡಿ ಬೈದಿದ್ದಾರೆ. ಎಸ್, ಒಂದು ಸ್ಟಾರ್ಟಿಂಗಲ್ಲಿ ಆಗಿತ್ತು, ಬಟ್ ಅದು ಮೈನರ್, ಅದೆಂತ ಮೇಜರ್ ಇಲ್ಲ. ಅದು ನಾನೊಂದೇನೋ ನನ್ನ ಕ್ರಿಯೇಟಿವಿಟಿ ಜಾಸ್ತಿ ಆಗಿ ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ. ಅಂತ ಹೇಳಿದರೆ ಅದು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನು ದೇವರನ್ನು ತುಂಬ ನಂಬ್ತೇನೆ, ನಾನು 100% ನಂಬ್ತೇನೆ. ನನಗೆ ಫಸ್ಟ್ ನನಗೆ ಎಂಥ ಪ್ರಾಬ್ಲಮ್ ಬಂದರೆ ನಾನು ಯಾರಿಗೆ ಹೇಳೋದಿಲ್ಲ, ಫಸ್ಟ್ ಹೇಳೋದು ಅವ್ರಿಗೇನೆ ಹೋಗಿ ನಾನು ಅದೇ ಹೇಳೋದು. ಸೊ ಅವ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದೆ, ಅದು ನನಗೆ ಯಾವತ್ತೂ ದೇವಸ್ಥಾನಕ್ಕೆ ಹೋದಾಗ ಅನಿಸ್ತಿತ್ತು. ಸೊ ನಂಗೆ ಅದು ವಿಡಿಯೋ ಮಾಡಿ ತೋರಿಸು ಅಂತ ಅನಿಸ್ತು. ಸೊ ವಿಡಿಯೋ ಹಾಕಿದಾಗ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದಾದಮೇಲೆ ಕೆಲವು ಮಂಗಳೂರದ್ದು ಹಿಂದೂ ಸಮಾಜದವರೆಲ್ಲ ಮೆಸೇಜ್ ಆಗಿದ್ದು, ಮತ್ತೆ ನಾನು ಅದನ್ನು ಜಾಸ್ತಿ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ನಾನು ಸ್ಟಾರ್ಟಿಂಗ್ಗೆ ಇದಲ್ಲ ಸುಮ್ಮನೆ ಎಂತಕ್ಕೆ ಅದಲ್ಲಿ ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ಅದೇ ಅವ್ರು ಹೇಳಿದಾಗೆ ಮಾಡಿಬಿಟ್ಟೆ ಹಾಗೆ. ಓಕೆ ಓಕೆ ಓಕೆ. ಸೊ ಮನೆಯಲ್ಲಿ ಕಂಟೆಂಟ್ ಮಾಡೋದಕ್ಕೆ ಅಪ್ಪ ಅಮ್ಮ ಫುಲ್ ಸಪೋರ್ಟ್ ಕೊಡ್ತಾರೆ? ಅಂದರೆ ಕೊಡ್ತಾರೆ. ಅಂದರೆ ಅವ್ರಿಗೆ ಈಗ ನಂಗೆ ಗೊತ್ತಿಲ್ಲ, ಅವರು ಕಂಟೆಂಟ್ ನೋಡ್ತಾರೆ, ಅಮ್ಮ ನೋಡ್ತಾರೆ, ಅಪ್ಪ ನೋಡ್ತಾರೆ ಎಲ್ಲೋ ಗೊತ್ತಿಲ್ಲ. ಬಟ್ ಈಗ ಸದ್ಯದಲ್ಲಿ ಜಾಬ್ ಉಂಟಲ್ಲ, ಸೊ ಹಾಗೆ ಇಂಥ ಟೆನ್ಷನ್ ಇಲ್ಲ, ಹೋಗ್ತಿದ್ದಾನಲ್ಲ ಅಂತ ಮಾಡ್ತಾರೆ, ಹಾಗೆ ಟೆನ್ಷನ್ ಇಲ್ಲ. ಏನಾದರೂ ವಿಡಿಯೋಸ್ ಎಲ್ಲ ನೋಡಿದ್ರೆ ಬೈದಾರವ ಅಪ್ಪ? ಇವರು ಅಮ್ಮ ಬೈತಿದ್ರು ಫಸ್ಟಿಗೆ, ಅದು ಹೇಳಿದಲ್ಲ ನೀ ಅದೆಲ್ಲ ಎಂತ ಕೇಳೋದು ಹಾಗೆ ಅಂತ ಹೇಳ್ತಿದ್ರು ಒಂದು ಕಾಲದಲ್ಲಿ. ಯಾವಾಗ ಸ್ಟಾರ್ಟಿಂಗ್ ನಾ ಹೇಳಿದಲ್ಲ ಪಂಪೆಲ್ಲ ವೀಡಿಯೋಸ್ ಆದಮೇಲೆ ನಾವು ನೋಡ್ಲಿಕ್ಕೆ ಹೋದರೆ ಈಚೆ ಸೈಡಲ್ಲಿ ಆ ವರ್ಡ್ ಯೂಸ್ ಮಾಡ್ಲಿಕ್ಕೆ ನಾವು ಮಾತ್ರ ಅಂತ ಯೂಸ್ ಮಾಡಿ. ಸೊ ಆಮೇಲೆ ಅಮ್ಮನಿಗೆ ಯಾರೋ ತಮ್ಮ ಹೇಳಿದ್ರಂತೆ, ಮಾಮ ಹೇಳಿದ್ರು ಅವೆಂತ ಹಾಗೆ ಹೇಳುದು. ಸೊ ಅದಾದ್ಮೇಲೆ ಒಮ್ಮೆ ಹೇಳಿದ್ರು, ಅದೇ ಲಾಸ್ಟ್ ಹೇಳಿದ್ರು, ಮತ್ತೆ ಯಾವತ್ತೂ ಹೇಳಿಲ್ಲ. ಈಗ ಸಹ ನೋಡ್ತಾರೆ ವಿಡಿಯೋ, ಅವ್ರಿಗೆ ಒಂದು 3-4 ಸಲ ನೋಡ್ತಾರೆ, ಎಂತ ಹೇಳುದಿಲ್ಲ ಹಾಗೆ. ಲೋಗೋ ಬಾಟಮ್ ಆಗಿ ಹಾಕ್ತೆ ವಿಡಿಯೋ ಮಾಡಿ ಬೇರೆಯವರು ನಿಮ್ಮ ವಿಡಿಯೋಸ್ ಅನ್ನ ತೆಗೆದು ಅವರ ಚಾನೆಲ್ ಅಲ್ಲಿ ಹಾಕಿ ನಿಮ್ಗಿಂತ ಜಾಸ್ತಿ ವ್ಯೂಸ್ ಅವರಿಗೆ ಬಂದದ್ದು ಉಂಟು? ತುಂಬಾ ನನ್ನ ಪೇಜಲ್ಲಿ 10 ಮಿಲಿಯನ್ ಮೊನ್ನೆ ಹೋಗಿದ್ದು, ಬೇರೆಯವ್ರ ಪೇಜಲ್ಲಿ 20 ಮಿಲಿಯನ್ ತನಕ ಹೋಗಿದೆ, ಆಲ್ಮೋಸ್ಟ್ 20 ಮಿಲಿಯನ್ ತನಕ ಹೋಗಿದೆ. ಅದು ಒಂದು ಡಾರ್ಕ್ ಹ್ಯೂಮರ್ ಅದು, ಮತ್ತೆ ಇನ್ನೊಂದು ನಾವು ಮತ್ತೆ ದಿನೇಶ್ ಒಂದು ಮಾಡಿದ್ವಿ. ಅದು ಅದು ಮಲ್ಟಿವರ್ಸ್ ನೋಡಿರ್ಬೇಕು ನೀವು, ಕಾರ್ ಆಕ್ಸಿಡೆಂಟ್ ಆಗಿ ಅದು ದಿನೇಶ್ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಅವರೊಟ್ಟಿಗೆ ಶೇರ್ ಮಾಡಿದ್ದು ನಾವು.
ಆ ವಿಡಿಯೋ ಮಾಡಿದ್ದು ನಮಗೆ 3 ಮಿಲಿಯನ್ ಅಷ್ಟೇ ವ್ಯೂ ಬಂತು. ಯಾರೊಬ್ಬ ಹಿಂದಿ ಅವ ಕಾಪಿ ಮಾಡಿದ್ದು, ಸೇಮ್ ಕಾಪಿ ಮಾಡಿದ್ದು ಕೆಳಗೆ ಯೂಸರ್ ಐಡಿ ಹಾಕಿದ್ದಾನೆ. ಅದು ಸಹ ಸ್ಪೆಲ್ಲಿಂಗ್ ರಾಂಗ್, ನೆಗ್ಲೆಕ್ಟೆಡ್ ರಾಂಗ್. ಅದು ನಂಗೆ ಮೆನ್ಷನ್ಸ್ ಆಗಲಿಲ್ಲ. ಅದು ಎಂತ ಹೆಸರು, ದಿನೇಶ್ ಅದ ಹೆಸರು ಸಹ ರಾಂಗ್ ಬರ್ದಿದ್ದಾನೆ, ನನ್ನ ಹೆಸರು ಸಹ ರಾಂಗ್ ಬರ್ದಿದ್ದಾನೆ. ಅವ ನ್ಯಾಷನಲ್ ಟಿವಿಯಲ್ಲೆಲ್ಲ ವೈರಲ್. ಅವನ ನ್ಯೂಸ್ ಚಾನಲಲ್ಲೆಲ್ಲ ಅವನ ಇಂಟರ್ವ್ಯೂ ಎಲ್ಲ ಅಂದರೆ ಅವನ ವಿಡಿಯೋ ಪ್ಲೇ ಮಾಡಿ ಹೀಗೆಲ್ಲ ಮಾಡಿದ್ದಾನೆ. ಅನುರಾಗ್ ಕಶ್ಯಪ್ ಇದ್ದಾರಲ್ಲ, ಸಾರಿ, ಕಾಶ್ಮೀರ್ ಫೈಲ್ಸ್ ಡೈರೆಕ್ಟರ್ ಇದ್ದಾರಲ್ಲ, ಅವರು ಯಾರ ಟ್ವೀಟ್ ಮಾಡಿದ್ದು ಈ ವಿಡಿಯೋ ಇಟ್ಕೊಂಡು, ದಿಸ್ ಇಸ್ ದಿ ಕ್ರಿಯೇಟಿವಿಟಿ ಪ್ಯೂರ್. ಅಲ್ಲಿ ತನಕ ಹೋಗಿ ನಾವು ಮಾಡಿದ್ದು, ನಮಗೆ ಕ್ರೆಡಿಟ್ಸ್ ಇಲ್ಲ. ನೀವೇನು ಕಾಪಿ ರೈಟ್ ಆ ಥರ ಅದೆಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನೊಟ್ಟಿಗೆ ಹೇಳಿದ್ವಿ ನಾವು ಹೋಗಿ, ಅದು ಭಯ್ಯ ಮೇ ಕ್ಯಾ ಕರ್ ಸಕ್ತೆ ಹೋ ಭಯ್ಯ, ಮೇನೆ ಬೋಲಾ ಹೈ ವೋ ಲೋಗ್ ಕರ್ ರಹೆ ಹೈ, ಮುझे जो जाने दो ಹಾಗೆ ಅಂತ ಹೇಳ್ದೆ. ಮತ್ತೆ ಸಾಯಿಲ್ಲದ ಬಿಟ್ಟು ಹಾಗೆ ತುಂಬ ಆಗಿದೆ. ಓಕೆ, ಸೊ ಸೋಷಿಯಲ್ ಮೀಡಿಯಾದಿಂದ ಪ್ರಜ್ವಲ್ ಒಳ್ಳೆ ಕಲೆಕ್ಷನ್ ಮಾಡ್ತಾರೆ ದುಡ್ಡು. ಎಷ್ಟು ಬರುತ್ತೆ ಪರ್ ಮಂತ್ ಹೇಳಿಕ್ಕೆ ಅವ್ರು 3-4 ಒಮ್ಮೆ ಬರುದು ಅಪರೂಪದಲ್ಲಿ. ಈಗ ಎಲ್ಲಿ ಹೇಳುದು, ಚೆನ್ನೈಯಲ್ಲಿ ಮಳೆ ಬಂದಾಗೆ, ಹಾಗೆ ರಾಜಸ್ಥಾನಲ್ಲಿ ಮಳೆ ಬಂದಾಗೆ, ಸಾರಿ ಚೆನ್ನೈ ಅಂತ ಹೇಳಿ, ರಾಜಸ್ಥಾನ ಮಳೆನೇ ಒಮ್ಮೆ ಬಂದ್ರೆ ಬರ್ತದೆ, ಮತ್ತೆ 3-4 ತಿಂಗಳು ಸುದ್ದಿ ಇರುದಿಲ್ಲ, ಮತ್ತೆ ನಾವು ಕಾಯ್ಬೇಕು ಮಳೆ ಬಂದ್ರೆ. ಅಷ್ಟು ಬರೋದಿಲ್ಲ, ಬಂದ್ರೆ ಬಂತು, ಅಂದ್ರೆ ಯಾಕಂತ ಹೇಳಿದ್ರೆ ನಮ್ದು ಯೂಟ್ಯೂಬ್ ಇಲ್ಲಲ್ಲ, ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿದೆ, ಈ ಕಂಪ್ಲೀಟ್ ಇನ್ಸ್ಟಾಗ್ರಾಮ್ ಫೋಕಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಇಲ್ಲಾಂದ್ರೆ ಯೂಟ್ಯೂಬ್ ಅರ್ನಿಂಗ್ಸ್ ಆದ್ರೂ ಸ್ವಲ್ಪ ಆದ್ರೂ ಇರ್ತಿತ್ತು. ಬಟ್ ಕಂಪ್ಲೀಟ್ ಯೂಟ್ಯೂಬಲ್ಲಿ ಕಂಪ್ಲೀಟ್ಲಿ ಝೀರೋ. ಬಂದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಪ್ರಮೋಷನ್ಸ್ ಬಂದ್ರೆ ಮಾತ್ರ. ಪ್ರಮೋಷನ್ಸ್ ಎಲ್ಲ ಬರ್ತಾ ಬರ್ತದೆ ಅದ್ರದ್ದು ಹೇಳಿದಲ್ಲ, ಬಂದ್ರೆ ಬರ್ತದೆ. ಮತ್ತೆ ಬಂದವರು ಕೊಡುದಿಲ್ಲ, ಅವರೊಟ್ಟಿಗೆ ಊರವರೆಲ್ಲ ಬಂದ್ರೆ ಅವರಿಗೆ ಅವರು ಅದೇ ನಮ್ಮ ಊರು ನಾವು ಒಂದು ಬಿಡ್ದು ಅದೇಂದೇ ಎಷ್ಟು ಕಷ್ಟ ನಮ್ಗೆ ಮಾತ್ರ ಗೊತ್ತಿರೋದು, ಅವ್ರಿಗೆ ಹೇಳಿದ್ರೆ ಸುಲಭ, ಹಾಗೆಲ್ಲ ಆಗ್ತಿರ್ತದೆ. ನೆಗ್ಲೆಕ್ಟೆಡ್ ರೋಮಿಯೋಗೆ ಆಕ್ಚುಲಿ ಗರ್ಲ್ ಫ್ರೆಂಡ್ ಇದ್ದಾರೆ. ಬಚ್ಚಿನ ಅವರ ಕ್ವಶನ್ ಇದು, ಯಾಕೆ ಅಂತ ಹೇಳುದು, ಇದು ಯಾಕೋ ಸುಳ್ಳು ಅಂತ. ಇಲ್ಲ ಸತ್ಯ ಇಲ್ಲ, ನಾ ಸಿಂಗಲ್ ಈಗ. ಅಂದ್ರೆ ಸದ್ಯದಲ್ಲಿ ಎಂತ ಹೇಳುದು, ಈಗ ನಂಗೇನೆ ಟೈಮ್ ಕೊಡ್ಲಿಕ್ಕೆ ಬಿಡ್ಸೋದಿಲ್ಲ, ನಾನು ಅವ್ರಿಗೆ ಎಂತ ಮಾಡುದು. ಎಲ್ಲಾ ಹುಡುಗರು ಒಂದೇ ಇಲ್ಲ ಸತ್ಯ ಟೈಮ್ ಇಲ್ಲ ಅಂತ. ಅದೇ ಎಕ್ಸಾಕ್ಟ್ಲಿ ಅದೇ ಹೇಳ್ಬೇಕು. ಲಾಸ್ಟ್ ಯಾರು ಸಿಗ್ಲಿಲ್ಲ ಅಂದ್ರೆ ಅದೇ ಹೇಳ್ಬೇಕು. ಲಾಸ್ಟ್ ಯಾರು ಸಿಗ್ಲಿಲ್ಲ ಅಂದ್ರೆ ಟೈಮ್ ಇಲ್ಲ ಅಂತ ಹೇಳ್ಬೇಕು, ಮತ್ತೆ ನೋಡುದು ಹಾಗೆ. ಎಷ್ಟು ಡಿಎಂ ಎಲ್ಲ ಬರುದಿಲ್ವಾ ಹುಡುಗಿಯರದ್ದು? ಬರ್ತದೆ, ನಾನು ನೋಡಿದ್ಮೇಲೆ ಮತ್ತೆ ರಿಪ್ಲೈ ಮಾಡಿಗೆ ಬರ್ತೋಗುತ್ತೆ, ಅಲ್ಲಿ ಹಾಗೆ ಆಗ್ತದೆ. ಪ್ರಜ್ವಲ್ಗೆ ಆಕ್ಟಿಂಗ್ ಮಾಡಬೇಕು, ಮೂವಿ ಮಾಡಬೇಕು ಅಂತ ಪ್ಲಾನ್ ಇದೆ. ಯಾವ್ದಾದ್ರು ಟ್ರೈ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ಸ್? ಟ್ರೈ ಇಲ್ಲ, ಈಗ ಕಲಿತಿದ್ದೇನೆ. ಈಗ ಕರೆಂಟ್ಲಿ ನಂಗೆ ಗೊತ್ತಿಲ್ಲ ಎಂತ ಆಗ್ತಾ ಉಂಟು ಅಂತ ಹೇಳಿ. ಸೊ ಕಲಿತಿದ್ದೇನೆ. ಇದು ಈಗ ನಾನು ಎಂತ ಮಾಡ್ತಿದ್ದೇನೆ, ಇದೊಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಸೊ ಇನ್ ಫ್ಯೂಚರ್ ಗೊತ್ತಿಲ್ಲ ಯಾವಾಗ ಆಗ್ತದೆ ಅಂತ, ಬಟ್ ಒನ್ ಡೇ ಮಾಡಲೇಬೇಕು. ಅದರ ಮೇನ್ ಏಮೇ ಅದು. ಅದರೊಟ್ಟಿಗೆ ಇದು ಸಹ ಮೇನ್, ಅದು ಸಹ ಮೇನ್. ಇದರದ್ದು ಫಾಲೋವರ್ಸೇ ಬೇರೆ, ಅದರ ಫಾಲೋವರ್ಸೇ ಬೇರೆ. ಇದರ ಫಾಲೋವರ್ಸ್ ಇದ್ರ ಸಹ ವರ್ಕೌಟ್ ಆಗ್ತದೆ. ಯಂಗ್ಸ್ಟರ್ಸ್ ಎಲ್ಲ ತುಂಬ ಜನ ರೀಚ್ ಆಗ್ತದೆ. ಅದರ ಫಾಲೋವರ್ಸ್ ಬೇರೆ, ಎಲ್ಲ ಏಜ್ ಅವರಿಗೆ ರೀಚ್ ಆಗ್ತದೆ. ಸೊ ಹಾಗೆ ನೋಡ್ಬೇಕಂತ. ಇವನ್ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕೂಡ ಕೊಲಾಬ್ ಮಾಡಿಕೊಂಡು ಒಂದು ವಿಡಿಯೋ ಮಾಡಿ ಒಳ್ಳೆ ರೀಚ್ ಕೊಡು. ಸೊ ನೋಡ್ಬೇಕು ಇನ್ನೆಂತ. ರಕ್ಷಿತ್ ಶೆಟ್ಟಿ ಅವರ ಹ್ಯೂಜ್ ಫ್ಯಾನ್. ಅದೇ ನಾನು ಹೇಳಿದಲ್ಲ, ಆಕ್ಟಿಂಗ್ ನಾನು ಇದು ವಿಡಿಯೋಸ್ ಮಾಡ್ಲಿಕ್ಕೆ ನಂಗೆ ಅಂತ ಆಶೀಶ್ ಇನ್ಸ್ಪಿರೇಷನ್ ಅಂದರೆ ನಂಗೆ ಆಕ್ಟಿಂಗ್ ಅವರೇ ಇನ್ಸ್ಪಿರೇಷನ್. ಇನ್ ಕೇಸ್ ನಾನು ರಕ್ಷಿತ್ ಶೆಟ್ಟಿ ಸ್ಕ್ರೀನಲ್ಲಿ ನೋಡ್ತಿರ್ಲಿಲ್ಲ ಆದರೆ ನನಗೆ ಆಕ್ಟಿಂಗ್ ಅದು ನಂಗೆ ಹುಚ್ಚೆ ಇರ್ತಿರ್ಲಿಲ್ಲ ಹಾಗೆ ಆ ಟೈಪ್. ಅಂದರೆ ನಾನು ಮೂವೀಸ್ ಕಮ್ಮಿ ನೋಡ್ತಿದ್ದೆ, ನಾನು ನೋಡ್ತಾನೆ ಇರಲಿಲ್ಲ ಮೂವೀಸ್. ಫಸ್ಟ್ ಮೂವಿ ನೋಡಿ ನಾನು ಉಳಿದವ್ರ ಗಂಡ ಅಂತ ಇರಬೇಕು, ಅದೇ ಇರಬೇಕು. ಆ ಟೈಮಲ್ಲಿ ಉಳಿದವ್ರ ಗಂಡ ಅಂತ ನೋಡಿದೆ. ಸೊ ಆವಾಗ ಗೊತ್ತಿರಲಿಲ್ಲ, ಅಂದರೆ ರಕ್ಷಿತ್ ಶೆಟ್ಟಿ ಯಾರಂತ ಗೊತ್ತಿಲ್ಲ, ಉಳಿದವ್ರ ಗಂಡ ಅಂತ ನೋಡಿದೆಲ್ಲ. ಸೊ ಅದಾದಮೇಲೆ ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದರೆ ಅವ್ರ ವರ್ಕ್ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ನನಗೆ ಯಾಕೋ ಒಂದು ತಲೆಯಲ್ಲಿ ತಂದರೆ ಮಾಡ್ಬೇಕು ಮಾರ ಆ್ಯಕ್ಟಿಂಗ್. ಸೊ ಈವನ್ ನೀವು ಉಳಿದವರು ಕಂಡಂತೆ ನೀವು ರೀಕ್ರಿಯೇಟ್ ಮಾಡಿದ್ವಿ ಅವರೇ, ನಾವು ಮತ್ತೆ ದಿನೇಶ್ ಅವರೆಲ್ಲ ಶೇರ್ ಮಾಡಿದ್ವಿ. ಅದಕ್ಕೆ ರೀಚ್ ಸಿಕ್ಕಿತಾ? ಇಲ್ಲ ಅವರಿಂದ ಏನು ಬರಲಿಲ್ಲ, ಬಟ್ ರೀಚ್ ಇಲ್ಲಿ ಒಳ್ಳೆ ರೀಚ್ ಸಿಕ್ಕಿತ್ತು. ಅಲ್ಲಿ ಪರವಾಗಿಲ್ಲ, ಇದೆಲ್ಲ ಒಳ್ಳೆ, ಅದು ಪರ್ಫೆಕ್ಟ್ ರೀಮೇಕ್ ಥರ ಕರೆಕ್ಟ್ ಆಗಿದೆ. ಸೊ ಹಾಗೆ ಅಲ್ಲಿ ರೀಚ್ ಸಿಕ್ಕಿದ್ದು, ಬಟ್ ಅಲ್ಲಿ ತನಕ ರೀಚ್ ಆಗಲಿಲ್ಲ. ನೋಡ್ಬೇಕು ಯಾವತ್ತಾದ್ರೂ ಒಂದು ದಿವಸ. ಸೊ ಪ್ರಜ್ವಲ್ಗೆ ಸೀನಿಯರ್ ಮೇಲೆ ಕ್ರಶ್ ಆಗಿತ್ತು ಜಾಸ್ತಿ.
ತುಂಬಾ ಜನ ಇದ್ರು. ಇಂಜಿನಿಯರಿಂಗ್ ಎಲ್ಲ ನಮ್ಗೆ ಅಂತ ಬೇರೆ ಕೆಲಸ ಅಂತ ಇತ್ತು. ಅದೇ ತುಂಬಾ ಜನ ಇದ್ರು. ಅದೇ ಈಗ ಅದ್ ಯಾಕೆ ಜೂನಿಯರ್ ಮೇಲೆ ಆದ್ರೂ ಕ್ರಶ್ ಆಗಿದ್ರೆ ಬಹುಶಃ ಸೆಟ್ಲ್ ಆಗ್ತಾ ಇದ್ರಿ ಏನೋ. ಸೀನಿಯರ್ ಯಾಕ್ರಿ ಕಾರ್ಡ್ ಹಾಕಿದ್ರಿ? ಇಲ್ಲ, ಸೀನಿಯರ್ ಅಂದ್ರೆ ಎಷ್ಟು ನಮ್ಗೆ 1 ವರ್ಷ ದೊಡ್ಡವರು ಹಾಗೆ. ಗೊತ್ತಿಲ್ಲ, ಅಲ್ಲಿ ಕ್ಯೂಟ್ ಇದ್ರು, ಜೂನಿಯರ್ಸ್ ಕ್ಯೂಟ್ ಇದ್ರು. ಕ್ಲಾಸ್ಮೇಟ್ ಹುಡುಗಿ ಎಲ್ಲ, ನಾವು ಮೆಕ್ಯಾನಿಕಲ್ ಕ್ಲಾಸ್ಮೇಟ್ ಅಲ್ಲಿ ಒಬ್ಳು ಹುಡುಗಿದ್ದದ, ಒಬ್ಳು ಹುಡುಗಿದ್ಲು ಅಷ್ಟೇ, ಮತ್ತೆ ಯಾರು ಹುಡುಗಿ ಇರ್ಲಿಲ್ಲ. ಮೆಕ್ಯಾನಿಕಲ್ ಅಲ್ಲ ನಾವು. ಮೆಕ್ಯಾನಿಕಲ್ ಅಲ್ಲಿ ಹುಡುಗಿ ಇದ್ರು ಇರುದಿಲ್ಲ ಅಂತ ಗೊತ್ತಿತ್ತ ನಿಮ್ಗೆ ಮೊದಲು ಜಾಯ್ನ್ ಆಗ್ಬೇಕಾದ್ರೆ? ಹೌದು, ಆದ್ರೆ ಕಾಲೇಜಲ್ಲಿ ಇರ್ತಾರಂತ ಗೊತ್ತಿತ್ತು. ಆದ ಇರೋದೆಲ್ಲ ಹೋಗಿದ್ದು, ಮತ್ತೆ ಗೊತ್ತಾಯ್ತು ಇದು ಬೇಡ ಇತ್ತು ಮಾರ. ಇಂಜಿನಿಯರಿಂಗ್ ಅಲ್ಲಿ ಸಹ ಹುಡುಗ, ಈಗ ಅವ್ನು ಹೇಳ್ತಾನೆ ನನ್ನ ಫ್ರೆಂಡ್, ಅವನೊಟ್ಟಿಗೆನೇ ಇದ್ದದ್ದು ಇಂಜಿನಿಯರಿಂಗ್ ಅಲ್ಲಿ. ನಾ ಹೇಳಿದೆ ಎಂತ ಈ ಎಂಚಿ ಸಾಂಬಾರು ಎನ್ನೊಟ್ಟಿಗೆ ಎಲ್ಲ ಮಾರ ಒಂಜಿ ಪೊನ್ನಿಚ್ಚು ಮಾರ. ಅವನೀಗ ವರ್ಕಲ್ಲಿ ಸಹ ನನ್ನ ಜೊತೆನೇ ಇದ್ದಾನೆ, ಇಲ್ಲಿ ಇನ್ಫೋಸಿಸ್ ಅಲ್ಲಿ ಇದ್ದಾನೆ ಒಟ್ಟಿಗೆ. ಇಲ್ಲಾಂದ್ರೆ ಏನಾದ್ರು ನೋಡಿ ಕಳ್ ಹಾಕಿದ್ರ? ಎಲ್ಲಿ ಇನ್ಫೋಸಿಸ್ ಅಲ್ಲ, ಇನ್ಫೋಸಿಸ್ ಅಲ್ಲಿ ಇಲ್ಲಿ ನಮ್ಮ ಏಜ್ ಅವರೇ ಸಿಗ್ತಲ್ಲ ಯಾರು ಸಹ, ನೋಡ್ತೀವಿ ಎಲ್ಲ ದೊಡ್ಡವರು. ಸೊ ಹಾಗೆ ಕೈ ಮುಗ್ದು. ಅಯ್ಯೋ ಅದೇ. ಸೊ ಒಳ್ಳೆ ಕಂಟೆಂಟ್ಗೆ ಲ್ಯಾಂಗ್ವೇಜ್ ಅಗತ್ಯ ಇಲ್ಲ. ಲ್ಯಾಂಗ್ವೇಜ್ ಅಗತ್ಯ ಇಲ್ಲ. ಇಲ್ಲ ಕನ್ಫ್ಯೂಸ್ ಆಯ್ತು. ಇಲ್ಲ, ಕಂಟೆಂಟ್ ಒಳ್ಳೇದಿದ್ರೆ ಲ್ಯಾಂಗ್ವೇಜ್ ಅಷ್ಟು ಮ್ಯಾಟ್ರ್ ಆಗೋದಿಲ್ಲ. ನನಗೆ ತುಂಬ ಎಕ್ಸಾಂಪಲ್ ಇದೆ ಆ ಟೈಪ್. ಅದು ಫಾರ್ ಎಕ್ಸಾಂಪಲ್ ಮಲ್ಟಿವರ್ಸ್ ಅದಾದಮೇಲೆ ನಂದೇ ಕೆಲವು ಕಂಟೆಂಟ್ ನಂಗೆ ಈಗ ನೆನಪಾಗ್ತಿಲ್ಲ ಯಾವುದಂತ. ಅದರಲ್ಲಿ ಕ್ರಾಕ್ಸ್ ಅದೊಂದು ವಿಡಿಯೋ. ಅದಾದಮೇಲೆ ಇನ್ನೊಂದು ಬಾಯ್ಸ್ ಥಿಂಗ್ಸ್ ಅನ್ನೊಂದು ಮಾಡಿದೆ. ಅದೆಲ್ಲ ನಾನು ಕನ್ನಡದಲ್ಲೇ ಮಾಡಿದ್ದು, ಬಟ್ ನನಗೆ ಅದು ಕಮೆಂಟ್ ಜಾಸ್ತಿ ಬಂದದ್ದು ಹಿಂದಿಯವ್ರದ್ದು. ಅದೇ ದೇರ್ ಇಸ್ ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಫಾರ್ ದಿಸ್ ವಿಡಿಯೋ. ಹಾಗೆಲ್ಲ ಕಂಟೆಂಟ್ ಒಳ್ಳೆದಿದ್ರೆ ಅದು ಯಾವ ಲ್ಯಾಂಗ್ವೇಜ್ ರೀಚ್ ಆಗೇ ಆಗ್ತದೆ. ಈಗ ಕಂಟೆಂಟ್ ಕ್ರಿಯೇಟರ್ ಆಗಿ ನಿಮ್ಮ ಪ್ರಕಾರ ಜನ ಯಾಕೆ ನೋಡಬೇಕು? ನಿಮಗೆ ಜನ ಅಥವಾ ಒಂದು ವ್ಯೂಸ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ? ಸೊ ಕಂಟೆಂಟ್ ಜನರು ಯಾಕೆ ನೋಡ್ಬೇಕು? ಫಸ್ಟ್ ಜನರು ಯಾಕೆ ನೋಡ್ಬೇಕಂತ ಹೇಳಿದ್ರೆ, ಈಗ ಈ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೆ ನಗೋದು ಮರ್ತೋಗಿರ್ತೀವಿ. ಸೊ ಮೇನ್ ರೀಸನ್ ಅದೇ. ಸೊ ನಮ್ಮದು ವೀಡಿಯೋ ನೋಡುವಾಗ ನೀವು ಖಾಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನೋಡಬೇಕು. ನಾವು ಮೆಸೇಜ್ ಕೊಡ್ತೇವೆ, ಅದು ಮೆಸೇಜ್ ಕೊಡುವ ವೀಡಿಯೋ ನಾವು ಇನ್ಫಾರ್ಮ್ ಮಾಡ್ತೇವೆ, ಇದು ಮೆಸೇಜ್ ವೀಡಿಯೋ ಅದು ಆಲ್ಮೋಸ್ಟ್ ನಮ್ಮದು ಎಂಟರ್ಟೈನ್ಮೆಂಟ್ ಇರ್ತದೆ. ಸೊ ಲೈಫಲ್ಲಿ ಎಂಟರ್ಟೈನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ನಮಗೆ ಯಾವಾಗ ಸಹ ಅದೇ ಟೆನ್ಷನ್ ಇಟ್ಕೊಂಡ್ರೆ ನಾವು ಬೇಗ ವೀಕ್ ಆಗಿ ಹೋಗ್ತೀವಿ. ಸೊ ಎಂಟರ್ಟೈನ್ಮೆಂಟ್ ಬೇಕು. ಸೊ ಅದಕ್ಕೋಸ್ಕರ ನೋಡಬೇಕು. ಮತ್ತು ಒಂದು ವ್ಯೂ ಎಂತಕ್ಕಂತ ಹೇಳಿದ್ರೆ, ನಾವು ಇನ್ನೂ ಸಹ ಈ ಥರ ವೀಡಿಯೋ ಮಾಡಿದ್ರೆ ನಿಮ್ಮದು ಒಂದು ವ್ಯೂಸ್, ನಿಮ್ಮದು ಲೈಕ್ಸ್ ನಮಗೆ ತುಂಬ ಇನ್ಸ್ಪಿರೇಷನ್ ಆಗ್ತದೆ. ಸೊ ಒಬ್ಬ ಕ್ರಿಯೇಟರದ್ದು ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗೋದಕ್ಕೆ ನಮಗೆ ಈ ಜನರು ನೋಡೋದು, ಜನರ ರೆಸ್ಪಾನ್ಸೇ. ನಾವು ಒಂದು ಕ್ರಿಯೇಟಿವಿಟಿ ಗಿಡ ಆದರೆ ಅದಕ್ಕೆ ನೀರು, ಅದಕ್ಕೆ ನ್ಯೂಟ್ರಿಷನ್ಸ್ ಎಲ್ಲ ಜನರದ್ದು ವ್ಯೂಸ್, ಲೈಕ್ಸ್, ಕಮೆಂಟ್ಸ್. ಸೊ ಅದಕ್ಕೋಸ್ಕರ ನೋಡಬೇಕು. ಅದಕ್ಕೆ ನಿಮಗೆ ಜನಗಳ ಸಪೋರ್ಟ್ ಬೇಕಾದ್ರೆ ಅವರು ಸಪೋರ್ಟ್ ಇಲ್ಲದೆ ಎಂತ ಮಾಡಲಿಕ್ಕೆ ಎಂತ ಆಗ್ತದೆ, ನಾನು ಅಲ್ಲೇ ಇರ್ತೇನೆ ಹಾಗೆ. ಸೊ ಇವಾಗ ನೀವು ವರ್ಕ್ ಮಾಡ್ತಾ ಇದ್ದೀರಿ, ಜೊತೆ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಇವಾಗ ನಿಮ್ಮ ಕಂಟೆಂಟ್ ಹೆಚ್ಚಿನದು ಈ ಕಾರ್ಪೊರೇಟ್ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗಿರುತ್ತೆ, ನಮ್ಮ ಕೆಲಸದಲ್ಲಿ ಇರುವಂತಹ ಕಿರಿಕಿರಿ, ಬಾಸ್ ಅದು ಕಿರಿಕಿರಿ. ಸೊ ಈ ತರ ಮಾಡ್ಬೇಕಾದ್ರೆ ನಿಮ್ಗೆ ಯಾರು ಪ್ರಶ್ನೆ ಮಾಡೋಲ್ಲ, ಇವರ ಜಾಬ್ ಅಲ್ಲಿ ಕೂಡ ಇಷ್ಟೇ ಕಿರಿಕಿರಿ ಮಾಡ್ತಾ ಇರ್ಬೇಕೇನು ಅಂತ? ಇಲ್ಲ, ಕೆಲವು ಹಾಗೆ ಇರ್ತದೆ. ಬಟ್ ಕೆಲವು ನನ್ನ ಫ್ರೆಂಡ್ಸ್ ಅವರೆಲ್ಲ ಹೇಳ್ತಿರ್ತಾರಲ್ಲ, ಸೊ ನನ್ನ ಬಾಸ್ ಹಾಗೆ ನನ್ನ ಬಾಸ್ ಹೀಗೆ. ಸೊ ನಾನು ಅದು ಇಟ್ಕೊಂಡಿರ್ತೇನೆ ಪಾಯಿಂಟ್. ಸೊ ಅದನ್ನು ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡೋದು ಏನು ಮಾಡ್ಬೋದು. ಬಿಕಾಸ್ ಕಾರ್ಪೊರೇಟ್ ಲೈಫಲ್ಲಿ ಕೆಲವು ಕಂಟೆಂಟ್ಸ್ ಉಂಟು, ಅದು ಮುಂಚೆ ಬಂದದ್ದು ಸಹ ಇರ್ತದೆ. ಸೊ ನಾವೇನು ಅದಕ್ಕಿಂತ ಡಿಫ್ರೆಂಟ್ ಆಗಿ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಸೊ ಹಾಗೆ ಥಿಂಕ್ ಮಾಡಿ. ಕಾರ್ಪೊರೇಟ್ ವಿಡಿಯೋಸ್ ಅಲ್ಲಿ ನನಗೆ ತುಂಬಾ ಇಷ್ಟ ಆದದ್ದು ಒಂದು ಹುಲಿ ವೇಷ ಹಾಕೊಂಡು ಝೂಮ್ ಇಟ್ ಅಟೆಂಡ್ ಮಾಡೋದು. ಈ ಐಡಿಯಾ ಎಲ್ಲಿಂದ ಬಂತು ನಿಮಗೆ? ಹಾಗೆ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಿ? ಅದು ಲಾಸ್ಟ್ ಹೋದ ವರ್ಷ ಹುಲಿ ವೇಷ ಹಾಕ್ಲಿಕ್ಕಿತ್ತು, ನಂಗೆ ಹಾಕ್ಲಿಕ್ಕಿತ್ತು. ಸೊ ನಂಗೊಂದು ರೀಸನಿಂದ ಅದು ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಆ ಟೈಮಲ್ಲಿ ನಮಗೆ ವರ್ಕ್ ಫ್ರಮ್ ಹೋಮ್ ಇದ್ದದ್ದು, ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇದ್ದದ್ದು. ಸೊ ನಮಗೆ ಆ ಟೈಮಲ್ಲಿ ನನಗೆ ರಜೆ ಬೇಕಿತ್ತು. ಸೊ ನಾನು ರಜೆ ಇರಲಿಲ್ಲ. ಸೊ ನಾನು ಹೇಳಿದೆ ನಾನು ವರ್ಕ್ ಮಾಡ್ತಾ ಏನಾದರೂ ಮಾಡಬೇಕಾಗ್ತದೆ. ಸೊ ನಾನು ಆವಾಗ ಹೇಳಿದೆ ಒಂದು ವೀಡಿಯೋ ಮಾಡುವ ಹಾಗೇನೆ ಅಂತ. ಸೊ ಆ ಟೈಮಲ್ಲಿ ಆಗಲಿಲ್ಲ. ಸೊ ನಂಗೆ ಆ ಟೈಮಲ್ಲಿ ಅದು ಬಂದದ್ದು ಐಡಿಯಾ, ಒಂದು ಹುಲಿ. ಬಟ್ ಅದು ನಾನು ಕೆಲವೊಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲೆಲ್ಲ ಲಾಸ್ಟ್ ಇದರಲ್ಲಿ ಹೋದ ದಸರಾಗೂ ನೋಡ್ತಾ ಇದ್ದೆ, ಎಲ್ಲರದ್ದು ಅದೇ ಸ್ಟೇಟಸ್ ಇತ್ತು. ಅದು ನಾನು ಸತ್ಯ ಅನ್ಕೊಂಡೆ, ಅದು ಒಂದು 10 ನಿಮಿಷದ ವಿಡಿಯೋ, 10 ನಿಮಿಷ ನಾವು ತಗೊಂಡದ್ದು ಅದು ರೆಕಾರ್ಡ್ ಮಾಡ್ಲಿಕ್ಕೆ. ನಾನದು ಎಡಿಟ್ಸ್ ನಾನು ಹುಲಿ ವೇಷ ಇಡುವಾಗನೇ ಅಲ್ಲಿ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾರೆ ಅಲ್ಲಿ ಡ್ಯಾನ್ಸ್ ಹುಲಿ ಕುಂದು ಈಚೆ ಬಂದು ಬಸ್ಸಲ್ಲಿ ಕೂತ್ಕೊಂಡು ಎಡಿಟ್ ಮಾಡಿ ಅಲ್ಲೇ ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಅಲ್ಲೇ ಬಿಟ್ಟದ್ದು, ಅವತ್ತು ಬಿಡ್ಬೇಕಂತ ಹೇಳಿ. ಅದು ನಾನು ಸತ್ಯಾಗ್ಲೂ ಅನ್ಕೊಳ್ಳಿಲ್ಲ ಅದಷ್ಟು ಹೋಗ್ತದೆ. ನಾನು ಈಗ ಮಾಡಿ ಬಿಡುವ.
ಪಾಸ್ ಆಯ್ತು. ಬಟ್ ಅದು ಒಂದು ರಿಯಾಲಿಟಿಯನ್ನು ಕ್ಲೈಂಟ್ ಏನಾದ್ರು ಹುಲಿ ವೇಷ ನೋಡಿದ್ರೆ ಅವ್ನು ಮತ್ತೆ ಕಾಲ್ ಮಾಡುದಿಲ್ಲ ಅಷ್ಟೇ, ಕಂಪ್ಲೀಟ್ ಸ್ಟಾಪ್ ಆಗ್ತದೆ. ಅದ್ರ ಜೊತೆಗೆ ಇವಾಗ ನಮ್ಮ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಹೇಗಿರುತ್ತೆ ಅಂದ್ರೆ ನಮಗೂ ಒಂದು ಗ್ಯಾಂಗ್ ಇರುತ್ತೆ. ಇವಾಗ ಬಾಯ್ಸ್ ಗ್ಯಾಂಗ್ ಆದ್ರೆ ಗರ್ಲ್ಸ್ ಗ್ಯಾಂಗ್ ಆದ್ರೆ ಒಂದೊಂದು ಹೆಸರು ಇಟ್ಕೊಳ್ತೀವಿ, ಶೈನಿಂಗ್ ಸ್ಟಾರ್ಸ್ ಅಥವಾ ರೋರಿಂಗ್ ಟೈಗರ್ಸ್ ಈ ತರದೇನಾದ್ರೂ ಗ್ಯಾಂಗಿಗೆ ಹೆಸರು ಇರುತ್ತೆ. ನಿಮ್ಮದು ಅದೆಂತ ಚಟ್ಟಂಬಡಿ? ಅದು ಹೇಳಿ ಡಿಫ್ರೆಂಟ್ ಹೇಳಿದಲ್ಲ, ನಮ್ಮ ಗ್ಯಾಂಗ್ ಫುಲ್ ಡಿಫ್ರೆಂಟ್, ಅವರಿಗೆಲ್ಲ ಯುನಿಕ್ ಹೆಸರು ಮಾಡ್ತಾ ಇರ್ತದೆ. ಅದಕ್ಕೊಂದು ರೀಸನ್ ಉಂಟು ಚಟ್ಟಂಬಡಿ ಗ್ಯಾಂಗಿಗೆ. ನಾವು ಕೋಲ ಇದಕ್ಕೆಲ್ಲ ಕೋಲ ನಾಟಕ ಎಲ್ಲ ಇರ್ತದೆ, ಅಲ್ಲಿ ಹೋಗ್ತಾ ಇರ್ತೇವೆ, ನೈಟ್ ತಿರ್ತಾ ಇರ್ತೇವೆ. ಹಾಗೇನೆ ಒಂದು ದಿವಸ ಒಂದು ಕೋಲ ಕಡೆ ಹೋಗಿರುವಾಗ ಅಲ್ಲಿ ಚಟ್ಟಂಬಡೆ, ನಮಗೆ ಅದು ತಿಂದೇ ಬರೋದು. ನಾವು ಎಲ್ಲಾದ್ರೂ ಹೋದ್ರೆ ಚಟ್ಟಂಬಡೆ ಚಾ ಕುಡ್ದು ಅಲ್ಲಿಂದ ಹೋಗುದು, ಮತ್ತೆ ಒಂದು 2-3 ಗಂಟೆ ಆಚೆ ಹೊರಡುದು. ಸೊ ಹಾಗೇನೆ ಒಂದು ದಿವಸ ನಮ್ಮ ಊರಾಚೆನೆ ಒಂದು ಕೋಲ ಆಗ್ತಿರುವಾಗ ಅಲ್ಲಿ ಹೋಗಿ ಚಟ್ಟಂಬಡೆ ಕೊಡ್ತಿದ್ರು. ಸೊ ನಾವು ಅದು ತಿಂತಿದ್ವಿ. ಅದನ್ನು ಯಾರೋ ಒಬ್ಬ ಲೈವ್ ವಿಡಿಯೋದಲ್ಲಿ, ಅದು ವಿಡಿಯೋ ಅಲ್ಲೇ ಇಟ್ಟು, ಈಗ ಕ್ಯಾಮ್ರಾ ಹೀಗೆ ಉಂಟು, ಕ್ಯಾಮ್ರಾ ಇಟ್ಟು ಈಗ ನಾವು ತಿಂತಾನೆ ಇದ್ವಿ, ಗೊತ್ತಾಯ್ತಾ. ಅದು ಒಬ್ಬ ದುಬೈಯಲ್ಲಿ ಒಬ್ಬ ಫ್ರೆಂಡ್ ಇದೆ ಸೂರಜ್ ಅಂತ, ಅವ ಅಲ್ಲಿಂದ ಲೈವ್ ನೋಡ್ತಾನೆ. ಅವನಿಗೆ ಸ್ವಲ್ಪ ಕೋಲದ ಇಂಟ್ರೆಸ್ಟ್, ಬಟ್ ಅವ ದುಬೈಲಿ ಇದ್ದಾನಲ್ಲ. ಸೊ ಅವ ಲೈವ್ ನೋಡ್ತಿರುವಾಗ ನಮ್ದೇ ಬರ್ತುಂಟಂತೆ ಖಾಲಿ, ನಾವು ಜಾಚಿಚ್ಚಿ ನೋಡಿ ಹೋಗೋದಾದ್ರು ತಿಂತಾ ಇರ್ತೀವಿ, ಗೊತ್ತಾಯ್ತು. ಅದು ಫುಲ್ ವಿಡಿಯೋ ರೆಕಾರ್ಡ್ ಮಾಡಿ ಗ್ರೂಪಲ್ಲಿ ಹಾಕಿದ್ದಾರೆ, ಇಲ್ಲಿ ನೋಡಿ ಮಾರೆ ಚಟ್ಟಂಬಡೆ ಬಾಯ್ಸ್ ಅಂತ. ಅವ ಅಲ್ಲಿ ಟೈಪ್ ಮಾಡಿ ಚಟ್ಟಂಬಡೆ ಬಾಯ್ಸ್ ನೋಡಿ ಅಂತ. ಸೊ ಅದು ಅಲ್ಲಿಂದ ನಾವು ಮತ್ತೆ ಟೈಟಲ್ ಇಟ್ಟು ಚಟ್ಟಂಬಡೆ ಬಾಯ್ಸ್ ಅಂತ. ಹಾಗೆ ಸೊ ಪ್ರಜ್ವಲ್ಗೆ ಉದಾಸೀನ ಜಾಸ್ತಿ ಅಂತೆ. ಉದಾಸೀನ ಉಂಟು. ಉದಾಸೀನ ಮಾಡಿ ಕೆಲವೊಂದು ಕಂಟೆಂಟ್ಗಳು ನಿಮ್ಮ ಐಡಿಯಾ ಇನ್ನೊಬ್ರು ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಮೇನ್ ಮಿಸ್ಟೇಕ್ ಅದೇ, ಅಂದ್ರೆ ಬಂಡಲ್ ಆಫ್ ಐಡಿಯಾಸ್ ಇತ್ತು ನನಗೆ. ನಾನು ಈಗ ನನ್ನೊಟ್ಟಿಗೆ ಇನ್ನೂ ಸಹ ಲ್ಯಾಪ್ಟಾಪಲ್ಲಿ ಎಷ್ಟು ಕಂಟೆಂಟ್ ಉಂಟಂತ ಹೇಳಿದ್ರೆ ಉಂಟಲ್ಲ, ಅದು ನಾನು ಬಿಡಲೇ ಇಲ್ಲ. ನನಗೆ ಯಾಕೆ ಇಷ್ಟ ಆಗಲಿಲ್ಲ, ಗೊತ್ತಾಯ್ತು. ಅದು ಕೆಲವೊಮ್ಮೆ ಬಿಡ್ತೇನೆ. ಅಂದರೆ ಲಾಸ್ಟ್ ಫಾರ್ ಎಕ್ಸಾಂಪಲ್ ಅದೊಂದು ಡಾರ್ಕ್ ಹ್ಯೂಮರ್ ಅದೊಂದು ವಿಡಿಯೋ ಮಾಡಿದ್ವಿ, ಅಂದರೆ ಬ್ಲ್ಯಾಕ್ ಮೇಲ್, ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ. ಅದು ಜಸ್ಟ್ ನಾನು ಗಮ್ಮತ್ತಿಗೆ ರೆಕಾರ್ಡ್ ಮಾಡಿದ್ದು, ಆಮೇಲೆ ಅದನ್ನ ಪೋಸ್ಟ್ ಮಾಡೋದಿಲ್ಲ ಅಂತ ಒಳಗಿಟ್ಟಿದ್ದೆ. ಬಟ್ ನನಗೆ ಆ ವೀಕಲ್ಲಿ ಎಂಥ ಕಂಟೆಂಟ್ ಇರಲಿಲ್ಲ ಪೋಸ್ಟ್ ಮಾಡಲಿಕ್ಕೆ. ಸೊ ನಾನು ಹುಡುಕ್ತಿರೋಗಿ ಇದೊಂದು ಫಸ್ಟ್ ಸಿಕ್ತು. ಸೊ ಇದನ್ನು ರಪ್ಪ ಎಡಿಟ್ ಮಾಡಿದೆ, ಹಾಕಿಬಿಟ್ಟೆ. ಅದು 4 ಮಿಲಿಯನ್ ವ್ಯೂಸ್. ಅನ್ಕೊಂಡೆ, ನಾನು ಲೋಗೋಸ್ ಹಾಕ್ಲಿಲ್ಲ ಅದಕ್ಕೆ ಲೋಗೋಸ್ ಹಾಕ್ಲಿಲ್ಲ. ಅದು ಲೋಗೋಸ್ ಹಾಕ್ಲಿಲ್ಲ. ನಾನು ಎಂತ ಮಾಡಿದೆ, ಹಾಕಿದೆ, ಎಡಿಟ್ ಹಾಕಿದೆ, ಪೋಸ್ಟ್ ಮಾಡಿ ಕಾಲ್ ಮಾಡಿದೆ, ಬ್ರೋ ಪೋಸ್ಟ್ ಮಾಡ್ತೆ ತೂಲೆ. ನೆಕ್ಸ್ಟ್ ಡೇ ಅದು ಇದಾಯಿತು. ಅದನ್ನು ಬೇರೆ ಪೇಜಿಗೆ ಹಾಕಿದ್ದು, ಬೇರೆ ಪೇಜ್ 20 ಮಿಲಿಯನ್ ವ್ಯೂಸ್ ಅದಕ್ಕೆ. ನಾನು ಅದರಲ್ಲಿ ಲೋಗೋಸ್ ಎಲ್ಲ ನಂದಂತ ಹೇಳಲಿಕ್ಕೆ ಲೋಗೋಸ್ ಎಲ್ಲ ಅದರಲ್ಲಿ, ನನ್ನ ಮುಖ ಬಿಟ್ಟರೆ ಬೇರೆ ಎಂತೆಲ್ಲ ಅದರಲ್ಲಿ. ನಾವು ಕಮೆಂಟಲ್ಲಿ ಎಂತ ಹೇಳುದು, ಆಮೇಲೆ ಅದು ಬಿಟ್ಟು ಹಾಗೇನೆ ಕೆಲವು ಕಂಟೆಂಟ್ಸ್ ಎಲ್ಲ ಉಂಟು, ಕೆಲವು ಎಡಿಟ್ ಮಾಡಲಿಲ್ಲ. ಕೆಲವು ಹೋದ ವರ್ಷ ಕಾಲೇಜ್ ಡೇಗೆ ಒಂದು ಶೂಟ್ ಮಾಡಿದ್ವಿ. ಆಗ ಫ್ರೆಂಡ್ ದುಬೈಲಿ ಬಂದ, ಅವನು 2 ಸಲ ಊರಿಗೆ ಬಂದು ಹೋಗಿದ್ದಾನೆ. ಅದು ಇನ್ನೂ ಸಹ ವೀಡಿಯೋ ಆಗಲಿಲ್ಲ, ಎಡಿಟ್ ಮಾಡಲಿ. ಈಗ ಸಹ ಪ್ರತಿ ಸಲ ಈಗ ಜಸ್ಟ್ ನಾನು ಬರುವಾಗ ಅವ ಮೆಸೇಜ್ ಮಾಡಿದ, ಬ್ರೋ ಅವು ಕಾಲೇಜ್ ಡೇ ತೊಂಜಿ ಬಿಡು ಬ್ರೋ, ಬತ್ತನ್ ಕಾಲೇಜ್ ಬಿಡು. ಅದು ಎಂತಂದ ನಂಗೆ ಆ ಮೂಮೆಂಟಲ್ಲಿ ನಂಗೆ ಅದು ಎಡಿಟ್ ಆಗಿ ನಾನು ಪೋಸ್ಟ್ ಮಾಡೋ ತನಕ ಅದು ನಂಗೆ ಇಂಟ್ರೆಸ್ಟಿಂಗ್ ಅಂತ ಆಗ್ತಾ ಇರಬೇಕು. ಇಲ್ಲಾಂದರೆ ನಂಗೆ ಅದು ಗ್ಯಾಪಲ್ಲಿ ಸ್ವಲ್ಪ ಆದರೂ ಗ್ಯಾಪಲ್ಲಿ ನಂಗೆ ಅದು ಬೇಡ ಅಂತ ಹೇಳಿದ ಹಂಗೆ ಪೋಸ್ಟ್ ಮಾಡ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಅದು ಕೆಲವೊಮ್ಮೆ ಅವರೆಲ್ಲ ಬೈದೆಲ್ಲ ಪೋಸ್ಟ್ ಮಾಡ್ತಾರೆ, ಆಗೊಂದು ಪೋಸ್ಟ್ ಮಾಡ್ತೇನೆ, ಮತ್ತೆ ನನಗೆ ಅದು ಅನಿಸಿದ ಬಿಟ್ಟುಬಿಡ್ತೇನೆ ಹಾಗೆ. ಸೊ ಕೆಲವು ಕಂಟೆಂಟ್ ಈಗ ಇನ್ನೂ ಸಹ ನಾನು ಕೂತ್ಕೊಂಡು ಲ್ಯಾಪ್ಟಾಪ್ ಸರ್ಚ್ ಮಾಡಿದರೆ ನಂಗೆ ಇನ್ನೂ ಸಹ ಸ್ವಲ್ಪ ಒಂದೂವರೆ ತಿಂಗಳು ಆರಾಮ್ಸೆ ಪೋಸ್ಟ್ ಮಾಡ್ಬೋದು. ಬಟ್ ನೋಡ್ಬೇಕು ಯಾವಾಗ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಸ್ವಲ್ಪ ತುಂಬ ಸಪೋರ್ಟ್ ಆಗಿದ್ದಾರೆ ಎಲ್ಲರೂ ಸಹ. ಅಂದರೆ ಈಗ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಬರ್ತಾರೆ, ಮತ್ತೆ ಎಂಥದ್ದು ಕೆಲಸ ಇದ್ದರೆ ಅವ್ರ ಕೆಲಸ ಮಾಡಿ ಬರ್ತಾರೆ. ಯಾರು ಬರೋದಿಲ್ಲ ಅಂತ ಇಲ್ಲ ತನಕ ಯಾರು ಸಹ ಹೇಳಿಲ್ಲ. ಸೊ ದೇವ್ರ ದಯದಲ್ಲಿ ಅದೊಂದು ಫಾಸ್ಟ್ ಮೇನ್ ಮಿಸ್ಟೇಕ್. ಈಗ ಪ್ರಾಬ್ಲಮ್ ಅಲ್ಲ, ಈಗ ಎಂತ ಅಂತ ಹೇಳೋದು, ಅವ್ರವ್ರ ವರ್ಕಿಗಂತ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ. ಅದೊಂದು ಸ್ವಲ್ಪ ಎಂತ ಮಾಡ್ಲಿಕ್ಕೆ, ಅದು ಲೈಫ್ ಅದೊಂದು ಆಗ್ತಿರುವಾಗ ಸ್ವಲ್ಪ ವೀಡಿಯೋ ಸ್ಲೋ ಆಗ್ತಾ ಉಂಟು. ಬಟ್ ನನಗೆ ಆ ಊರೊಟ್ಟಿಗೆ ಸ್ವಲ್ಪ ಕಂಫರ್ಟೇಬಲ್ ಜಾಸ್ತಿ ನನಗೆ. ಯಾಕಂತ ಹೇಳಿದರೆ ನನಗೆ ನನ್ನ ಐಡಿಯಾಸ್ ಉಂಟಲ್ಲ ಬೇರೆಯವ್ರೊಟ್ಟಿಗೆ ಹೇಳುವಾಗ ನನಗೊಂದು ಇರ್ತದೆ. ನಾನು ಅವ್ರ ಮುಖ ನೋಡ್ತೇನೆ, ಇವನು ಇವ್ರೊಟ್ಟಿಗೆ ಮಾತಾಡುವಾಗ ಸಹ ಮುಖ ನೋಡ್ತೇನೆ. ಬಟ್ ಇವರು ಕ್ವಶನ್ಸ್ ಕೇಳೋದಿಲ್ಲ, ಗೊತ್ತಾಯ್ತಾ. ಅದ್ಯಾಕೆ ಹೀಗೆ ಅಂತ ಯಾವ ಕ್ವಶನ್ ಕೇಳಿದೆ, ಇವರು ಡೈರೆಕ್ಟ್ ಮಲ್ಪುಗ ಅವರಲ್ಲಿ ಸಜೆಷನ್ ಕೊಡ್ತಾರೆ, ಬಟ್ ಕ್ವಶನ್ ಕೇಳೋದಿಲ್ಲ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಸ್ವಲ್ಪ ವೀಕ್. ನನ್ನ ಇಲ್ಲಿ ಅಂತ ಉಂಟು, ಅದು ಇಲ್ಲಿ ಬರುವಾಗ ಬೇರೆ ಬರ್ತದೆ. ಸೊ ನಾನು ಇಲ್ಲಿ ಕಂಟೆಂಟ್ ಇರ್ತದೆ, ಬಟ್ ನಾನು ಅದು ಎಡಿಟಿಂಗ್ ಮಾಡಿ ಅವ್ರಿಗೆ ತೋರಿಸ್ತೇನೆ, ಈ ಕಂಟೆಂಟ್ ಹೀಗೆ ಬರ್ತದೆ, ಹೀಗೆ ಉಂಟು ಅಂತ. ಬಟ್ ನಾನು ಬಾಯಲ್ಲಿ ಹೇಳೋಕೆ ಅವ್ರಿಗೆ ಅದು ಇಂಟ್ರೆಸ್ಟಿಂಗ್ ಫೀಲ್ ಆಗೋದಿಲ್ಲ. ಸೊ ನಾನು ಈಗ ಸದ್ಯ ಬ್ರ್ಯಾಂಡ್ ಅವರೊಟ್ಟಿಗೆಲ್ಲ ಹೇಳುವಾಗ
ನಾ ಇವರಿಗೆ ಹೇಗೆ ಹೇಳೋದು, ನಾವು ವಿಡಿಯೋ ಮಾಡಿ ಕೊಡು, ನಾನು ಒಟ್ಟಿಗೆ ಹೇಳೋದು ನಾವು ವಿಡಿಯೋ ಮಾಡಿ ಕೊಡಬೇಕಾ ನಿಮಗೆ, ಇಲ್ಲ ನೀವು ಸ್ಕ್ರಿಪ್ಟ್ ಬರೆದು ಕೊಡಿ. ನಾನು ಸ್ಕ್ರಿಪ್ಟ್ ಬರೆದು ಕೊಡ್ತೇನೆ, ಬಟ್ ಅವ್ರು 100 ಕ್ವಶನ್ಸ್ ಇರ್ತದೆ, ಅದು ಇದ್ಯಾಕೆ ಮತ್ತೆ ನಾನು ಎಂತ ಮಾಡೋದು, ಅವರೊಟ್ಟಿಗೆ ಹೇಳಿ ವಿಡಿಯೋ ಶೂಟ್ ಮಾಡಿ ನಾನು ಕೊಡುದು, ಇದು ವಿಡಿಯೋ ನಾನು ಹೇಳ್ತಿದ್ದದ್ದು. ಸೊ ವಿಡಿಯೋ ನೋಡಿ ಖುಷಿ ಆಗ್ತದೆ. ಅದಕ್ಕೇನೆ ಬೇರೆಯವರೊಟ್ಟಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಸ್ವಲ್ಪ ಇಂದ ಇರ್ತದೆ. ಅದಕ್ಕೆ ವಿಡಿಯೋ ನಾನು ಇವರೊಟ್ಟಿಗೆ ಜಾಸ್ತಿ ಮಾಡೋದು. ದೊಡ್ಡ ಕ್ರಿಯೇಟರ್ ಒಟ್ಟಿಗೆ ಕೊಲಾಬ್ರೇಟ್ ಮಾಡುವಾಗ ಒಂದು ಭಯ ಇರ್ತದೆ, ಗೊತ್ತಾಯ್ತು, ಅಂದ್ರೆ ಅವ್ರಿಗೆ ಇಷ್ಟ ಆಗ್ತದಾ, ಅವ್ರಿಗೆ ಎಂಥದ್ದು ಇದಾಗ್ತದ, ಅದಕ್ಕೆ ಇವರೊಟ್ಟಿಗೆ ಜಾಸ್ತಿ. ಸೊ ಇವರೊಟ್ಟಿಗೆ ಮಾಡಿದ ವಿಡಿಯೋಸೇ ಜಾಸ್ತಿ ವರ್ಕೌಟ್ ಆಗುತ್ತೆ. ಅಂದ್ರೆ ಇವರು ಲೈಕ್ ಇವರು ಅಂದ್ರೆ ಇವ್ರಿಗೆ ಗೊತ್ತಿಲ್ಲ, ಇವರೊಟ್ಟಿಗೆ ಸಹ ಕ್ರಿಯೇಟಿವಿಟಿ ಇರ್ತದೆ. ಆ ಕ್ರಿಯೇಟಿವಿಟಿ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ, ಆಗ ಹೇಳ್ತಾರೆ, ನಾನು ಅದನ್ನ ಆಗಡೆ ಯೂಸ್ ಮಾಡಿ ಮಾಡ್ತೇನೆ ವಿಡಿಯೋಸ್. ಆಯ್ತು, ಅವ್ರ ಸಜೆಷನ್ಸ್ ತೊಗೊಂಡೇ ಮಾಡ್ತೇನೆ. ಕೆಲವೊಮ್ಮೆ ಎಂತನೋ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗಿರ್ತೇವೆ, ಅಲ್ಲಿ ಮರಳು ಕಟ್ಟೋದ್ರಿಂದ ಅದು ಎಂತನಾಗಿ ಬರ್ತದೆ, ಅದು ಪಾಸ್ ಆಗ್ತದೆ. ಒಂದ್ರಲ್ಲಿ ಎಂತ ಆಯ್ತು ಅಂತ ಹೇಳಿದ್ರೆ, ನಾನು ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡ್, ಸಾರಿ ನಮ್ದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಉಂಟಲ್ಲ ಉಡುಪಿಯಲ್ಲಿ, ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಅಲ್ಲೊಂದು ವಿಡಿಯೋ ಶೂಟ್ ಮಾಡಿದ್ವಿ. ಅಲ್ಲೊಂದು ಕಾನ್ಸ್ಟೇಬಲ್ ನಮಗೆ ಕೋಲಲ್ಲಿ ಓಡಿಸ್ಕೊಂಡು ಬಂದಿದ್ರು. ಆ ವಿಡಿಯೋ ರಿಯಲ್ ಆಗಿ ಅಲ್ಲೊಂದು ಓಡಿಸ್ಕೊಂಡು ಬಂದಿದ್ರು. ಬಟ್ ಫ್ರೆಂಡ್ ಹೆದ್ರಿ ಕಟ್ ಮಾಡಿದೆ ಅಲ್ಲಿ, ಬಟ್ ಅದು ವಿಡಿಯೋ ಇತ್ತು, ಇದು ಮಾಡೋದಿತ್ತು. ಅದು ಹಾಗೆಲ್ಲ ಕೆಲವು ಮಿಸ್ಟೇಕ್ಸ್ ಎಲ್ಲ. ಏನಾದ್ರು ಪೆಟ್ಟೇನಾದ್ರು ತಿಂದಿದ್ರೆ ಇಲ್ಲ, ಪೆಟ್ಟಿ ಇವರೊಟ್ಟಿಗೆ ತಿಂದದ್ದು, ಶೂಟ್ ಆಗೋಗೆಲ್ಲ. ಹೊರಗಡೆಯಲ್ಲಿ ಸಹ ಜಾಸ್ತಿ ಇಲ್ಲ, ಪೆಟ್ಟೆಲ್ಲ ತಿಂದಿರಲಿಲ್ಲ. ಒಮ್ಮೆ ಪೊಲೀಸ್ ಅವರು ನಿಲ್ಸಿದ್ರು, ಅದೊಂದು ನಿಲ್ಸಿದ್ರು. ಒಮ್ಮೆ ರೋಡಲ್ಲಿ ಮಲ್ಕೊಂಡಿದ್ದೆ ಒಂದು ಶೂಟ್ ಮಾಡುವಾಗ, ಆಗ ಪೊಲೀಸ್ ಅವ್ರು ಗ್ಯಾಂಗಲ್ಲಿ ಕರ್ಕೊಂಡ್ಬಂದು ಬಾಬಾ ಏನಿಲ್ಲ ಸ್ಟೇಷನ್ಗೆ ಹೋಗಿ, ಇಲ್ಲ ಸರ್ ನಾನು ಶೂಟ್ ಮಾಡ್ತಿದ್ದೇನೆ ಸರ್, ಇಲ್ಲ ನೀವು ಸ್ಟೇಷನ್ಗೆ ಹೋಗಿ ನಡಿ ಅಂತ ಹತ್ತಿಸಿದ್ರು, ಜೀಪ್ ಹತ್ತಿಸಿದ್ರು. ಮತ್ತೆ ನಾವು ನಿಂತ್ಕೊಂಡು ವಿಡಿಯೋ ತೋರಿಸಿ, ಇದು ವಿಡಿಯೋ ಹೀಗೆ. ಮತ್ತೆ ಅವರು ಇದೆಂತ ಅರ್ಥ ಎಂತ, ನಾನು ಹೇಗೆ ಹೇಳೋದು ಸರ್, ಇದು ಒಂದು ಟ್ರೆಂಡ್ ಆಗ್ತಾ ಉಂಟು, ಅದರ ಬಗ್ಗೆ ವಿಡಿಯೋ ಮಾಡ್ತಿದ್ರು. ಅವ್ರಿಗೆ ಟ್ರೆಂಡ್ ಗೊತ್ತಾಗ್ತಿಲ್ಲ ಅವರೆಲ್ಲ. ಇಲ್ಲ ಸರ್ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಅದೆಂತ ನೀವು ನೋಡುದಂತ ಇದೆಲ್ಲ ಮಲ್ಕೊಂಡು ಎಂತ ಮಾಡಿದ್ರು. ಇಲ್ಲ ಸರ್ ಅದೊಂದು ಟ್ರೆಂಡ್ ಸರ್, ಇದು ಹಾಗೆ ಹೀಗೆ ಅಂತೇಳಿ ಮತ್ತೆ ಬಿಟ್ರು ನಾವು. ಹಾಗೆಲ್ಲ ಆಗಿದೆ. ಪೊಲೀಸರು ಹೊಡೆದಂತ ಪೊಲೀಸರು ಸ್ವಲ್ಪ ಹಿಡ್ದಿದ್ದಾರೆ ಅಷ್ಟೇ, ಬೇರೆ ಸೀನ್ ಇಲ್ಲ. ಬಟ್ ನಿಮ್ಮ ವಿಡಿಯೋಸ್ ನೋಡ್ಬೇಕಾದ್ರೆ ನಾವು ಅನ್ಕೊಂಡು ಎಲ್ಲಾದ್ರೂ ಏಟು ಬಿದ್ದಿರತ್ತೆ, ಇಷ್ಟು ಅನ್ಫಿಲ್ಟರ್ಡ್ ಆಗಿ ಎಂತದೂ ಇರೋದೆ ಡೈರೆಕ್ಟ್. ಎಲ್ಲೆಲ್ಲಿ ಜಾತ್ರೆಯಲ್ಲಿ ಎಲ್ಲ ವಿಡಿಯೋ ಮಾಡಿದ್ವಿ ನಾವು, ಜಾತ್ರೆಯಲ್ಲಿ ಸಹ ನಾವು ಕ್ರೌಡ್ ನಡುವಲ್ಲಿ ಸಹ. ಅವ್ರಿಗೆ ಅದೊಂದು ಭಯ ಇಲ್ಲ. ಅಂದ್ರೆ ನಾವು ಈಗ ಸೆಟ್ ಆಗಿದ್ದಾರೆ ಎಲ್ಲ, ಎಲ್ಲಿ ಸಹ ವಿಡಿಯೋ ಮಾಡ್ಲಿಕ್ಕೆ ಹೇಳಿದ್ರೆ ಮಾಡ್ತಾರೆ ಹಾಗೆ. ಸೊ ಈ ವಿಡಿಯೋ ಮಾಡೋದು, ಫ್ರೆಂಡ್ಸ್ ಜೊತೆ ಕಿರಿಕ್ ಮಾಡ್ಕೊಳ್ಳೋದು ಎಲ್ಲ ಇದ್ದಿದೆ. ಸೊ ನಮ್ಮ ಜೊತೆ ಕಿರಿಕ್ ಆಡೋದಕ್ಕೆ ರೆಡಿನಾ? ಸೊ ನಿಮ್ಗೋಸ್ಕರ ಒಂದು ಪನಿಷ್ಮೆಂಟ್ ರೌಂಡ್ ರೆಡಿ ಇದೆ. ಸೊ ಇದರ ರೌಂಡ್ ನ ಹೆಸರೇ ಪನಿಷ್ಮೆಂಟ್ ರೌಂಡ್ ಅಂತ. ಇಷ್ಟೊತ್ತು ಏನು ನಾವು ಹೇಳಲಿಲ್ಲ. ಸೊ ಈ ರೌಂಡ್ ಅಲ್ಲಿ ತಪ್ಪ ಆನ್ಸರ್ ಕೊಟ್ರೆ ಮಾತ್ರ ಪನಿಷ್ಮೆಂಟ್, ರೈಟ್ ಕೊಟ್ರೆ ನೀವು ಸೇಫ್ ಆಗ್ತೀರಿ. ಬಟ್ ಕ್ವೆಶ್ಚನ್ಸ್ ಇರೋದು ನನ್ನ ಹತ್ರ. ಅಂದ್ರೆ ಜನರಲ್ ನಾಲೆಜ್ ಆದ್ರೆ ಪನಿಷ್ಮೆಂಟ್ ಫಸ್ಟ್ ಕೊಡೋದು ಎಲ್ಲ ಮಿಕ್ಸ್ ಅಪ್. ಹೌದಾ? ನೆಕ್ಸ್ಟ್ ರೌಂಡಿಗೆ ಹೋಗುವ. ಪ್ರಾಪರ್ಟೀಸ್ ಪ್ಲೀಸ್. ಸೊ ಎಸ್, ಪ್ರಾಪರ್ಟೀಸ್ ಬಂತು, ಪನಿಷ್ಮೆಂಟ್ ರೆಡಿ ಇದೆ, ನಮ್ಮ ಕ್ವಶನ್ಸ್ ಕೂಡ ರೆಡಿ ಇದೆ. ಈ ಬೌಲಲ್ಲಿ ಕೆಲವೊಂದು ಚೀಟಿಗಳನ್ನ ಹಾಕಿದ್ದೀನಿ. ಸೊ ಇದರಲ್ಲಿ ಕ್ವಶನ್ಸ್ ಇದೆ, ಯು ಹ್ಯಾವ್ ಟು ಪಿಕ್ 5. ಅದರಲ್ಲಿ ಎಂತ ಬಂತು, ಖಾಲಿ 15 ಸೆಕೆಂಡ್ಸ್ ಒಳಗೆ ನಂಗೆ ಆನ್ಸರ್ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ತಗೊಳ್ಬೇಕು. ಅದೆಲ್ಲ ನಮ್ಮ ಟೀಮ್ ಅವರು ತಯಾರಿಸಿದ ವಿಭಿನ್ನ ಒಂದು ಪನಿಷ್ಮೆಂಟ್. ಮನೆಗೆ ಹೋಗ್ಬೋದು, ಅಷ್ಟು ಶ್ಯೂರಿಟಿ ಕೊಡ್ತೇವೆ. ಫುಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಬೇರೆ ಅಂತ ಇಲ್ಲ, ಕೆಮಿಕಲ್ ಎಲ್ಲ ಇಲ್ಲ. ಸೊ ರೆಡಿ ಆಡ್ಲಿಕ್ಕೆ? ಎಸ್. ಸೊ ನಿಮ್ಮ ಚೀಟಿ ತಗೊಳ್ಳಿ, ಒಂದು ತೆಗೆದು ನಂಗೆ ಕೊಡಿ. ಚೀಟಿ ಮಾಡ್ಲಿಕ್ಕೆಲ್ಲ. ಸೊ ಇವರಿಗೆ ಫಸ್ಟ್ ಬಂದ ಕ್ವಶನ್, ಮಂಗಳೂರಿನ 3 ಫೇಮಸ್ ಐಸ್ ಕ್ರೀಮ್ ಸ್ಪಾಟ್ಗಳ ಹೆಸರು. ಸ್ಟಾರ್ಟ್. ಪಬ್ಬಸ್, 3. ಐಡಲ್ ಕೆಫೆ, ಕದ್ರಿ ಕೆಫೆ, ಐಡಲ್ ಕೆಫೆ, ಪಬ್ಬಸ್, ಐಡಲ್ ಕೆಫೆ, ಫೇಮಸ್ ತಣ್ಣೀರ್ ಬಾವಿ. ಎರಡೇ ಕಡೆ ಹೋಗಿದ್ದು ಬೇರೆ. ನ್ಯಾಚುರಲ್ಸ್ ಐಸ್ ಕ್ರೀಮ್ ಹೇಳ್ಬೋದು, ಬೋಂಡಾ ಫ್ಯಾಕ್ಟ್ರಿ ಹೇಳ್ಬೋದಿತ್ತು. ಸದ್ಯಕ್ಕೆ ಸೌಂಡ್ ಮಾಡ್ತಾ ಇರುವಂತದ್ದು ಸ್ನೋಮ್ಯಾನ್ ಹೇಳ್ಬೋದಿತ್ತು. ಸ್ವೀಕರಿಸಿ. ಎಂತ ನೋಡಿ ಅದರಲ್ಲಿ ಒಂದು ತೆಗೆದು ಒಂದು ಶಾಟ್. ಆಲ್ಕೋಹಾಲಿಕ್ ಅಲ್ಲ, ಎಲ್ಲ ಪ್ಯೂರ್ ವೆಜಿಟೇರಿಯನ್ ಅಲ್ಲ ಇದು. ಇದಂತ ಇದು ನಂಗೆ ಗೊತ್ತಿಲ್ಲ ಎಂತ ಕೊಟ್ಟಿದ್ದಾರೆ. ಇದು ತಿನ್ಬೇಕು. ಖಾಲಿ ಒಂದು ಮಾತು ತಿಂದ್ರೆ ಇದು ಒಂದು ಪನಿಷ್ಮೆಂಟ್. ನೆಕ್ಸ್ಟ್ ಪನಿಷ್ಮೆಂಟ್ ಸಿಕ್ಕಿದ್ರೆ ಹೋಯ್ತು. ಹಾಗೆ ಹಂಗ್ ಮಾಡೋಕಿಲ್ಲ. ಓಕೆ. ಎಸ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್. ವೇಟ್. ಸ್ವಾಮಿ ದೇವರೇ, ಪಾಸ್ ಆಗ.
ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ಓ ಮೈ ಗಾಡ್ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ಈಸಿಯೆಸ್ಟ್ ಕ್ವಶನ್. ಈಗ ಕರ್ನಾಟಕದವ್ರು ಬ್ಯಾನ್ ಮಾಡ್ತಾರ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ನನಗೆ ಬರ್ತೋಗಿದೆ. ಅಲ್ಲ ಸ್ಟಾರ್ಟಿಂಗ್ ಅಂತ ಹೇಳಿ ಅಂತ ಹೇಳ್ತಾರೆ ಮತ್ತೆ ಹೇಳ್ತೇನೆ. ಇವರ ಹೆಸರನ್ನ ಜೊತೆಯಲ್ಲಿ ಸೀರಿಯಲ್ ಅಲ್ಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ. ವಿಷ್ಣುವರ್ಧನ್ ಹೆಸರು ಜೊತೆ ಸೀರಿಯಲ್ ನೋಡಿ ಸಾಹಸ ಸಿಂಹ ವಿಷ್ಣು ಅದವರ ಬಿರುದು. ಬಟ್ ಟೈಮ್ ವಿಷ್ಣು ಸರ್ ಅವರ ಹೊಸ ಒರಿಜಿನಲ್ ಹೆಸರು ಬಂದು ಸಂಪತ್ ಕುಮಾರ್ ಅಂತ. ಹೆಚ್ಚಿನವರಿಗೆ ಗೊತ್ತಿತ್ತು ಇದು ಆಕ್ಚುಲಿ ಈಸಿ ಕ್ವೆಶ್ಚನ್. ಅದು ತಿನ್ಬೇಕಾ? ತಿಂತೀರಾ? ಅದೇ ತಿನ್ಲಿಕ್ಕಿಲ್ಲ, ಬೇರೆ. ಇದನ್ನ ಹೇಗೆ ತಿನ್ನೋದು? ಕೆಚಪ್ ಆಯ್ತು. ಆಯ್ತು ಫಾಸ್ಟ್ ಮುಖ ಕೆಂಪಾಗ್ಲಿಕ್ಕಿಲ್ಲ ಅಲ್ಲ ಬರೀ. ಇಲ್ಲ ಓಕೆ, ಸೊ ದಿ ಥರ್ಡ್ ಕ್ವೆಶ್ಚನ್ ಟೇಕ್. ಈಗ ಕೆಟ್ಟಿಸಾಯ್ತು ಆನ್ಸರ್ ಮಾಡಿ. ಮರ್ಯಾದೆಗೆ ಒಂದಾದ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗಳಲ್ಲಿ ಇದು ನಿಮ್ಮ ರಕ್ಷಿತ್ ಶೆಟ್ಟಿ ಅವರ ಇದು ಹೇಳಿಲ್ಲ ಅಂದ್ರೆ ಶೆಟ್ರೆ ಬೈಬೇಡಿ. ರಕ್ಷಿತ್ ಶೆಟ್ಟಿ ಅವರ ಸಿನಿಮಾಗಳಿಗೆ ಹೆಚ್ಚಾಗಿ ಛಾಯಾಗ್ರಹಣ ಅಂದ್ರೆ ಸಿನಿಮಾಟೋಗ್ರಫಿ ಮಾಡಿದ ವ್ಯಕ್ತಿಯ ನಿರ್ದೇಶನದ ಮೊದಲ ಸಿನಿಮಾ ಯಾವುದು? ಸಚಿನ್ ಅವನೇ ಸಿನಿಮಾಟೋಗ್ರಾಫರ್ ಯಾರು ಗೊತ್ತುಂಟಾ? ಹೌದು, ಕರಮ್ ಚಾವಲ ಅವರದ್ದು ಶುರುವಾದದ್ದು ಅದು ಮಾರ ಅದು ಏನು ಇವ್ರದ್ದು ನಮ್ದು ಶರಣ ಅವ್ರದ್ದು ಅದಲ್ವ? ಯಾವ್ದು ಮಾರ? ಥ್ಯಾಂಕ್ ಯು ಸೋ ಮಚ್. ಆನ್ಸರ್ ಬಂದು ಟಾಪ್ 10 ಅಂತ ಮೋಸ್ಟ್ಲಿ. ಎಸ್ 10 ಅಂತ. ಟಾಪ್ 10 ಅಂತಲ್ಲ 10. ಅದೇ ಸಿನಿಮಾಟೋಗ್ರಾಫರ್ ಅವರೆಲ್ಲ. ಹೌದು, ಎಕ್ಸಾಕ್ಟ್ಲಿ. ಅದನ್ನ ಮೂವಿ ಗೊತ್ತಿಲ್ಲ. ಆದ್ರೆ ನಾನೇನ್ ಪನಿಷ್ಮೆಂಟ್ ಬಿಟ್ಟು ಕೊಡುದಿಲ್ಲ. ಸ್ಪ್ರೈಟ್ ಆಯ್ತು ಎಂತ? ಒಂದಾದ್ರೂ ಮರ್ಯಾದೆ ಕೇಳ್ಬೇಕು ಈಗ. ಒಂದೇ ಇನ್ನು 2 ಕ್ವೆಶ್ಚನ್ಸ್ ಬಾಕಿ ಇರೋದು. ಚಿತ್ತ ಸ್ವಾಮಿ ಒಂಜಾಡಲ್ಲ ಪಣ ಮಾರ, ಇಲ್ಲದ ಮಕ್ಕರ್ ಮಾಡ್ತಾರೆ ಅಲ್ಲಿ. ಫ್ರೆಂಡ್ಸಿಗೆ ಟಾಪಿಕ್ ಆಯ್ತು. ಎಂತ ಇವ್ರು ಸೀರಿಯಲ್ ಅಲ್ಲಿ ಇದ್ರ? ಅವ್ರು ಸೀರಿಯಲ್ ಅಲ್ಲಿ ಇದ್ರ? ಸತ್ಯ ಇಲ್ಲ, ಬ್ಯಾಡ್ ಅವ್ರು ಸೀರಿಯಲ್ ಅಲ್ಲಿ ಇದ್ರ? ನಂಗೆ ಇವತ್ತು ಗೊತ್ತಾಗ ಸೀರಿಯಲ್ ನಟಿ ರಚಿತಾರಾಮ್ ನಟಿಸಿದ ಸೀರಿಯಲ್ ಅಥವಾ ಧಾರಾವಾಹಿ ಹೆಸರು ನಂಗೆ ಈಗ ಗೊತ್ತಾಗ. ಅವರು ಸ್ಟಾರ್ಟಿಂಗ್ ಬಂದದ್ದು ಬಿಂದ್ಯಾರಾಮ್ ಆಗಿ ಸೀರಿಯಲ್ಗೆ. ಉಪ್ಪು ಖಾರ. ಅದು ಸೀರಿಯಲ್ ಬಂದು ಅರಸಿ ಅಂತ. ಶುರುವಿಗೆ ಚೈಲ್ಡ್ ಆರ್ಟಿಸ್ಟ್ ಆಕ್ಟ್ ಮಾಡ್ತಾ ಇದ್ರು, ಅದಾದ್ಮೇಲೆ ದೊಡ್ಡದವ್ರು. ಸೊ ಬಿಂದ್ಯಾರಾಮ್ ಆಗಿದ್ದಾಗ ಅವ್ರು ಅರಸಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು. ಎಸ್, ಸೊ ದ ಲಾಸ್ಟ್ ಕ್ವೆಶ್ಚನ್. ಒಂದಲ್ಲ ಪನ್ನೋಡು T20ಯ ಪ್ರೆಸೆಂಟ್ ಕ್ಯಾಪ್ಟನ್ ಯಾರು? ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಸೂರ್ಯಕುಮಾರ್ ಯಾದವ್ ಅಲ್ವಾ? ಟೆನ್ಷನ್ ಆಯ್ತಾಗಿ ಇದು ಸಹ ಕೆಟ್ಟಿಸಾದ್ರೆ ಮುಖದೂರಿಕ್ಕಿಲ್ಲ ಊರಲ್ಲಿ ಗೋಲಿ ಕೊಡಬೇಕು. ಎಂತಾದ್ರೂ ಬೇಕಾ? ಇಲ್ಲ ಬೇಡ ಒಂದಾದ್ರೆ ಹೇಳಿದೆ. ಸೊ ಆಟ ಕಷ್ಟ ಆಯ್ತಾ, ಇಷ್ಟ ಆಯ್ತಾ? ಗಮ್ಮತ್ ಆಯ್ತು. ಇದು ಕ್ವಶನ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಮತ್ತೆ ಸೊ ಇಷ್ಟೊತ್ತು ಆಟ ಆಡಿದ್ವಿ. ಸೊ ವಿ ಆರ್ ರೀಚಿಂಗ್ ಟು ದ ಫೈನಲ್ ಸ್ಟೇಜ್ ನಾವು. ಸೊ ನಾನು ಆಗ್ಲೇ ಕೇಳಿದೆ ಜನ ಯಾಕೆ ನೋಡಬೇಕು ಅಂತ, ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ. ಆದರೆ ನಿಮ್ಮ ಥರನೇ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಇದ್ರೂ ಕೂಡ ಅಂಜಿಕೆ ಇರುತ್ತೆ ಜನರಿಗೆ, ವಿಡಿಯೋಸ್ ಮಾಡ್ಲಿಕ್ಕೆ ಭಯ ಆಗುತ್ತೆ ಅಥವಾ ಯಾರೇನು ಹೇಳ್ತಾರೆ ಅಂತ ಒಂದು ಕಂಟೆಂಟ್ ಕ್ರಿಯೇಟರ್ಸಿಗೆ ಅಂತ ಹೇಳ್ತೀರಿ? ಅಂದರೆ ನೀವು ಮೊದಲು ಅದು ಹೆದರಿಕೆ ಬಿಡಬೇಕು. ಅಂದರೆ ಈಗ ಜನರು ಎಂತ ಹೇಳ್ತಾರೆ ಅಂತೇಳಿ ಯೋಚನೆ ಮಾಡ್ತಿದ್ರೆ, ನಾನು ಯೋಚನೆ ಮಾಡ್ತಿದ್ರೆ ಇಲ್ಲ ವೀಡಿಯೋನೇ ಮಾಡ್ತಿರ್ಲಿಲ್ಲ. ನಾವೆಂತಂತ ಹೇಳಿದ್ರೆ ದೇವ್ರ ಹೆಸರು ಹೇಳಿ ಗೋ ಅಂತ ಹೇಳುದು, ಮಾಡುದು ಮತ್ತೆ ಅಲ್ಲಿಂದ ಬೈದ್ರೆ ಮತ್ತೆ ನೋಡುವ ಎಂತ ಆಗ್ತದೆ. ಬಿಕಾಸ್ ಕೆಲವು ವೀಡಿಯೋದಲ್ಲಿ ನಾವು ಲ್ಯಾಂಗ್ವೇಜ್ ಯೂಸ್ ಮಾಡಿರ್ತೇವೆ, ನಮಗೆ ಹೆದರಿಕೆ ಇರ್ತದೆ, ಇಲ್ಲ ಅಂತಲ್ಲ, ನಮಗೊಂದೊಂದು ಕ್ವಶನ್ ಮಾರ್ಕ್ ಇರ್ತದೆ. ನಾವು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತೇವೆ, ಬ್ರೋ ಅವು ದಾದ ಆಗಲು ಏನೋ ಅನ್ಪೇರು ಇದು ಆಲಾಪಜಿಯ ಪಾಡಿ ಹಾಗೆ ನಾವು ಮಾಡ್ತೇವೆ. ಎಂತ ಆಗ್ತದೆ ಮತ್ತೆ ನೋಡ್ಕೊಳ್ಳುವ
ನೋಡುವ ಎಂತ ಆಗ್ತದೆ ಅಂತ ಹೇಳಿ ದೇವ್ರ ಹೆಸರಲ್ಲಿ ಮಾಡಿದ್ರಿಂದ ಈಗ ದೇವ್ರ ದಯದಿಂದ ಇಲ್ಲಿ ಇದ್ದೇನೆ. ಸೊ ನಾನೆಂತ ಹೇಳೋದು ಅಂತ ಹೇಳಿದ್ರೆ, ಮೊದಲು ನೀವು ಕಂಟೆಂಟ್ ಕ್ರಿಯೇಟರ್ ಆಗಬೇಕಾದ್ರೆ ಮೊದಲು ಇದೆಲ್ಲ ಥಾಟ್ಸ್ ತಲೆಯಿಂದ ತೆಗಿಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಯಾರೋ ಬೇರೆಯವರೆಲ್ಲ ಹೀಗೆ ಹೇಳ್ತಾರೆ, ಇದು ಕಂಟೆಂಟ್ ಹೀಗೆ ಮಾಡಬಾರ್ದಿತ್ತು. ಸೊ ಅದು ಅಡ್ವೈಸ್ ನಿಮಗೆ ನಿಜವಾಗ್ಲೂ ತೊಗೊಳ್ಬೇಕಂತ ಇದ್ದರೆ ಮಾತ್ರ ತೊಗೊಳ್ಳಿ. ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಇಲ್ಲ ನಾನಿನ್ನು ಆ ವೀಡಿಯೋಸ್ ಹಾಗೆ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಮಾಡಿದರೆ ನಿಮ್ಮ ಕ್ರಿಯೇಟಿವಿಟಿ ನೀವೇ ಸಾಯಿಸ್ತಿದ್ದೀರಾ. ಸೊ ಇದು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿ, ಈಗ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್. ಸೊ ನನ್ನ ಕ್ರಿಯೇಟಿವಿಟಿ ಬೇರೆನೇ ಇರ್ತದೆ, ಬೇರೆಯವ್ರ ಕ್ರಿಯೇಟಿವಿಟಿ ಬೇರೆ ಇರ್ತದೆ. ಸೊ ನಮ್ಮ ವೇಯಲ್ಲಿ ಎಂತ ಆಗ್ತದೆ ಅದು ಬೆಸ್ಟ್ ಕೊಡಲಿಕ್ಕೆ ಟ್ರೈ ಮಾಡಿ, ಈ ಬೇರೆಯವರೆಲ್ಲ ಎಂತ ಹೇಳ್ತಾರೆ ಅಂತ ತಲೆಯಲ್ಲಿ ಬಿಸಾಕಿ ವಿಡಿಯೋ ಮಾಡಬೇಕಷ್ಟೇ. ಎಂತ ಇದ್ರು ಜಾಸ್ತಿ ತಲೆ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ, ಒಂದು ಹೇಳುವಾಗ ನಿಮ್ಗೆ ಅಂದಾಜಾಗ್ತದೆ ಅದು ತಗೊಳ್ಬೇಕಾ ಬೇಡವಾ, ಅದು ಇರ್ಬೇಕಷ್ಟೇ. ಒಟ್ಟಾರೆ ಮಾಡ್ಲಿಕ್ಕೆ ಒಟ್ಟಾರೆ ನೀವು ಸಹ ಥಿಂಕ್ ಮಾಡಬೇಕು. ಕೆಲವು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಮಾತ್ರ ಥಿಂಕ್ ಮಾಡಬೇಕು. ಅಂದ್ರೆ ಕೆಲವು ಸ್ವಲ್ಪ ರಿಸರ್ಚ್ ಮಾಡಬೇಕಾಗ್ತದೆ. ಬಟ್ ಬೇರೆ ನೀವು ಸ್ಟಾರ್ಟ್ ಮಾಡುವಾಗ ನೀವು ಮಾಡಿ, ಒಮ್ಮೆ ಅದು ಏನಾದರೂ ಆಗಿ ಒಂದು ವೈರಲ್ ಆಗ್ತದೆ, ಒಂದು ಫ್ಲಾಪ್ ಆಗ್ತದೆ. ಫ್ಲಾಪ್ ಆದರೆ ಇನ್ನೊಂದು ಅದಕ್ಕಿಂತ ಬೆಟರ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ, ಬಿಟ್ಟರೆ ಹಾಳಂತೂ ಮಾಡೋದಿಲ್ಲ. ಸೊ ಬೆಟರ್ ಆಗ್ತಾ ಹೋಗ್ತೀರಾ. ಒಂದಿಷ್ಟು ಅಮೌಂಟ್, ಕೆಲವರು ಹೇಗಿರ್ತದೆ ಅಂತ ಹೇಳಿದ್ರೆ, ಹಾಕಿದ ವಿಡಿಯೋ ಕೂಡಲೇ ವೈರಲ್ ಆಗಿ ಹಿಟ್ ಆಗಿರ್ತಾರೆ. ಕೆಲವರು ಇನ್ನೂ ಸಹ ಹಿಟ್ ಆಗ್ಬೇಕಾಗಿ ಅದವರೆಲ್ಲ ಕೊನೆ ತನಕ ಬರ್ತಾರೆ ಅಂತಿಲ್ಲ. ಫಾರ್ ಎಕ್ಸಾಂಪಲ್ ಪ್ರಿಯಾ ವಾರಿಯರ್ ಸಮಥಿಂಗ್ ಒಂದು ಐ ಮೂವ್ಮೆಂಟ್ ಮಾಡಿ ಫೇಮಸ್. ಸದ್ಯಕ್ಕೆ ಹೈಪ್ ಕಮ್ಮಿ ಆಯ್ತು. ಅನ್ನೆಂತ ಹೇಳಿದ್ರೆ, ಇದು ಮ್ಯಾಟ್ರಲ್ಲಿ ಲಕ್ ಮ್ಯಾಟ್ರ್ ಆಗ್ತದೆ. ಲಕ್ ಆಬ್ವಿಯಸ್ಲಿ ಮ್ಯಾಟ್ರ್ ಆಗ್ತದೆ. ಬಟ್ ಕೆಲವೊಮ್ಮೆ ಎಂತ ಅಂತ ಹೇಳಿದ್ರೆ, ಈ ಸಡನ್ ವೈರಲ್ ಆದರೆ ನಮಗೆ ಮುಂದೆ ಎಂತ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ಅದು ಆಗಬಾರ್ದು. ನಾನು ಸದ್ಯ ಹೇಳೋದು, ಈಗ ಸಡನ್ ವೈರಲ್ ಆಗಿ ನೆಕ್ಸ್ಟ್ ನಂಗೆ ಎಂತ ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ ಆದರೆ ನಾನು ವೈರಲ್ ಆಗಿ ಎಂತ ಯೂಸ್ ಅಂತ. ಒಂದು ನಾಲ್ಕು ದಿವಸ ಜನರು, ಈಗ ಒಂದು ಲಾಂಗ್ ಟರ್ಮ್ ಓಡಬೇಕಾದ್ರೆ ನಾವು ಎಲ್ಲ ಸಿಚುವೇಶನ್ ನಮಗೆ ಗೊತ್ತಿರಬೇಕು. ಈಗ ನಮಗೆ ಮಳೆಯಲ್ಲಿದ್ದು ಸಹ ಗೊತ್ತಿರಬೇಕು, ಚಳಿಯಲ್ಲಿದ್ದು ಸಹ ಗೊತ್ತಿರಬೇಕು ನಮಗೆ. ಸೊ ಹಾಗೆ ಫೇಸ್ ಮಾಡಲೇಬೇಕು ಒಂದು ಸಿಚುವೇಶನ್. ಸೊ ಎಲ್ಲ ಕಷ್ಟ ಬಂದ್ರೇನೆ ನಮಗೆ ಅದು ನೆಕ್ಸ್ಟ್ ಒಂದು ದೊಡ್ಡ ಕಷ್ಟಕ್ಕೆ ರೆಡಿ ಆಗಿರ್ತೇವೆ. ಸೊ ಹಾಗೆ ನಾನು ಎಂತ ಹೇಳಿದ್ರೆ, ಹೋಗ್ಬೇಕಷ್ಟೇ, ಮುಂದೆ ಹೋಗ್ಬೇಕಷ್ಟೇ. ಎಲ್ಲೋ ಒಂದು ಬೆಳಕಿರ್ತದೆ. ಅದು ಎಷ್ಟು ವರ್ಷ ಸಹ ಆಗ್ಬೋದು. ನೀವು ತಲೆಯಲ್ಲಿ ಒಂದು ಇಟ್ಕೊಳ್ಬೇಕು, ನೀವು ಜೀವ ಇರುವಾಗ ತನಕ ಸಹ ಆಗ್ಬೋದು. ಹೇಳಿ ಫುಲ್ ನೀವು ಇವತ್ತೇ ಸಕ್ಸಸ್ ಸಿಗ್ತದೆ, ನಾಳೆನೇ ಸಿಗ್ತದೆ ಅಂತ ಅನ್ಕೊಂಡು ಮಾಡ್ತಾ ಹೋದ್ರೆ ನಿಮಗೆ ಸಕ್ಸಸ್ ಆದಷ್ಟು ದೂರನೇ ಹೋಗ್ತಾ ಇರ್ತದೆ. ಸೊ ಒಂದಲ್ಲ ಒಂದು ದಿವಸ ಸಿಗ್ತದೆ. ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೇನೆ, ಮತ್ತೆ ಫಲ ಮೇಲವರಿದ್ದವರು ಕೊಡ್ತಾರೆ ಅಂತ ಹೇಳಿ ಮುಂದೆ ಹೋಗ್ಬೇಕಷ್ಟೇ. ಸೊ ನಿಮ್ಮ ಅಪ್ಕಮಿಂಗ್ ಪ್ಲಾನ್ಸ್ ಎಂತ ಉಂಟು? ಸದ್ಯಕ್ಕೆ ನಂದು ಅಪ್ಕಮಿಂಗ್ ಪ್ಲ್ಯಾನ್ ಎಂತ ಇದ್ರು ಸಹ ನಾನು 100K ಆದಮೇಲೆ ಅಂತ ಯೋಚನೆ ಮಾಡಿದ್ದೇನೆ. ಸೊ ಕರೆಂಟ್ಲಿ ಅಂತಂತ ಹೇಳಿದರೆ ನಾನು ನೋಡ್ತಿದ್ದೇನೆ, ಅಂದರೆ ಇನ್ನೂ ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು, ಇನ್ನೂ ಡಿಫ್ರೆಂಟಾಗಿ ಏನು ಮಾಡ್ಬೋದು, ಇನ್ನೂ ಈ ಇನ್ಸ್ಟಾಗ್ರಾಮ್ ಬಿಟ್ಟು ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸೊ ನನಗೆ ಸಹ ಅಷ್ಟು, ನಾನು ಸಹ ಬಿಗಿನರ್. ಸೊ ನಾನು ಸಹ ಲರ್ನ್ ಮಾಡ್ತಿದ್ದೇನೆ, ಬೇರೆಯವರಿಂದ ಕಲಿತಿದ್ದೇನೆ. ಸೊ ಹಾಗೆ ಕಲಿತಾ ಹೋಗ್ತಿದ್ದೇನೆ. ನೋಡ್ಬೇಕು, ಇನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೇಕಂತಿದ್ದೇನೆ. ಅಂದರೆ ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಸಹ, ಸ್ವಲ್ಪ ಕಂಟೆಂಟ್ ಸ್ಟೈಲಲ್ಲಿ ಸಹ, ಮತ್ತು ಸ್ವಲ್ಪ ಲಾಂಗ್ ವೀಡಿಯೋಸ್ ಮಾಡಿ. ನಾನು ಮೇಯ್ನ್ ಅಂತಂದೇಳಿ ನನಗೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಮಾಡಬೇಕು. ಸೊ ಅದು ನನ್ನ ಪ್ಲ್ಯಾನ್, ನೋಡ್ಬೇಕಂತ. ಸೊ ನಿಮ್ಮೆಲ್ಲ ಕನಸು ಈಡೇರಲಿ ಅಂತ ನಮ್ಮ ಅಭಿಮತದಿಂದ ನಿಮಗೆ ವಿಶಸ್ನ ತಿಳಿಸ್ತಾ ಇದ್ದೀವಿ. ಸೊ ಆಲ್ ದ ಬೆಸ್ಟ್. ಇನ್ನೊಂದು ಸತಿ ನಿಮ್ಮ 100K ರೀಚ್ ಆದ್ಮೇಲೆ ಮತ್ತೆ ಕರೆಸಿ ಇಂಟರ್ವ್ಯೂ ಮಾಡುವ. ಥ್ಯಾಂಕ್ ಯು. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎಸ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಯೂಟ್ಯೂಬ್ ಸ್ಟಾರ್ ಅಲ್ಲಿ ನಮ್ಮ ಪ್ರಜ್ವಲ್ ಅವರು ಬಂದು ಇಷ್ಟು ಹೊತ್ತು ಮಾತನಾಡಿದ್ರು. ಸೊ ನಿಮಗೆ ನೆಕ್ಸ್ಟ್ ಯಾವ ಯೂಟ್ಯೂಬ್ ಸ್ಟಾರ್ ಅಥವಾ ಯಾವ ಸೋಷಿಯಲ್ ಮೀಡಿಯಾ ಸ್ಟಾರ್ ಇಲ್ಲಿಗೆ ಬರಬೇಕು, ಅವರ ಒಂದು ಲೈಫ್ ಸ್ಟೋರಿ ನಿಮಗೆ ಕೇಳಬೇಕು ಅಂತ ಇಂಟ್ರೆಸ್ಟ್ ಇದೆ, ಸೊ ಕಾಮೆಂಟ್ ಅಲ್ಲಿ ತಿಳಿಸಿ, DM ಮಾಡಿ ನಮಗೆ. ಹಾಗೆಯೇ ನಮ್ಮ ಸೋಷಿಯಲ್ ಮೀಡಿಯಾವನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ಸ್ಟಾರ್ ಅನ್ನ ಮುಗಿಸುವಂತ ಹೊತ್ತು ನಾನು ನಿಮ್ಮ ಮಾನಸ ಸೈನಿಂಗ್ ಆಫ್. ಸೊ ನೋಡ್ತಾ ಇರಿ ಅಭಿಮತ TV, ಇದು ಜನಮನದ ನಾಡಿಮಿಡಿತ.